ಎಲ್ಲರಿಗೂ ನಮಸ್ಕಾರ. JK ಅವರ ಪುಸ್ತಕ ಬಾಳೆಗೊಂದು ಭಾಷ್ಯ ಅಧ್ಯಯನಕ್ಕೆ ಎಲ್ಲರಿಗೂ ಸ್ವಾಗತ. ಸಂಪುಟ 1 ಅಧ್ಯಾಯ 10ನೇ ಅಧ್ಯಾಯ ಇವತ್ತು ಪ್ರಾರಂಭ ಮಾಡೋಣ. 9 ಅಧ್ಯಾಯಗಳಾಗಿದೆ. 10ನೇ ಅಧ್ಯಾಯದ ಹೆಸರು ಗಣ್ಯತೆ ಅಂತ. ಒಂದು ಗಣ್ಯ ವ್ಯಕ್ತಿಗಳ ಒಂದು ಸ್ವಭಾವನ ಯಾವ ರೀತಿ ಅವಲೋಕನ ಮಾಡ್ತಾರೆ ಇವರು ಅಂತ ಅನ್ನೋದನ್ನು ನಾವು ನೋಡಬೇಕಾಗಿದೆ. ಇವರು ಎಲ್ಲವನ್ನೂ ಭೂತ ವರ್ತಮಾನಕ್ಕೆ ಕಂಪೇರ್ ಮಾಡಿಯೇ ಹೇಳ್ತಾ ಹೋಗ್ತಾರೆ. ಯಾವುದು ಭೂತಕಾಲದಲ್ಲಿದೆ, ಯಾವುದು ವರ್ತಮಾನದಲ್ಲಿದೆ. ಭೂತಕಾಲದಲ್ಲಿರೋದನ್ನು ನಮ್ಗೆ ಅರಿದೇ ನಾವು ಅಲ್ಲೇ ಇದ್ಬಿಟ್ಟಿರ್ತೀವಿ, ಅದನ್ನು ವರ್ತಮಾನಕ್ಕೆ ತರೋ ಪ್ರಯತ್ನ ಮಾಡ್ತಾರೆ. ಅದನ್ನು ಈ ಗಣ್ಯತೆ ಅನ್ನೋವಂಥ ಒಂದು ಪದ ಗಣ್ಯ ವ್ಯಕ್ತಿಗಳಿಗೆ ಯಾವ ರೀತಿ ಅದು ರಿಲೇಟ್ ಆಗುತ್ತೆ ಅನ್ನೋದನ್ನು ನೋಡುವಂಥ ಪ್ರಯತ್ನ ಈ ಅಧ್ಯಾಯದಲ್ಲಿ. ತಾನು ಲೋಭಿಯಲ್ಲ, ಕೈಗೆ ಸಿಕ್ಕಿದ್ದರಲ್ಲಿ ತೃಪ್ತಿಪಟ್ಟುಕೊಳ್ಳುವವನು. ಕಷ್ಟಗಳನ್ನು ಅನುಭವಿಸಿದರೂ ಒಟ್ಟಾರೆ ಬದುಕು ಸುಖಮಯವಾಗಿದೆ ಎಂದು ಆತ ವಿಶ್ವಾಸಭರಿತವಾಗಿ ಹೇಳಿದ. ತನ್ನಿಂದ ಸ್ಟಾರ್ಟಿಂಗಲ್ಲಿ ಇಂಟ್ರೊಡಕ್ಷನ್ ಥರ ಇರುತ್ತೆ, ಒಂದು ಪ್ಯಾರಾಗ್ರಾಫು. ಆಮೇಲೆ ಅವರು ಶುರು ಮಾಡ್ತಾರೆ ಮೇಯ್ನ್ ಇದನ್ನು ನೋಡೋಣ. ಫಸ್ಟ್ ಇಂಟ್ರೊಡಕ್ಷನ್ ಏನು ಹೇಳಿದ್ದಾರೆ ನೋಡೋಣ. ತನ್ನಿಂದ ಇತರರಿಗೆ ತೊಂದರೆಯಾಗಬಾರದೆಂದು ಜಾಗರೂಕತೆ ವಹಿಸುವ ಸಾಧು ಸ್ವಭಾವದ ಆತ ಮಹತ್ವಾಕಾಂಕ್ಷಿಯಲ್ಲ. ಬಟ್ ಆ್ಯಕ್ಚುಲಿ ಮಹತ್ವಾಕಾಂಕ್ಷೆ ಕೂಡ ಒಂದು ಅಪಾಯ ಅಂತ ಹೇಳ್ತಾರೆ ಇಲ್ಲಿ. ಮಹತ್ವಾಕಾಂಕ್ಷಿ ಎಲ್ಲದಿದ್ರೂ ಯಾವ ಥರ ಇರಬೇಕಾಗತ್ತೆ ಅನ್ನೋದನ್ನು ನಾವು ಇದನ್ನು ನೋಡಬೇಕಾಗತ್ತೆ. ಅಂದರೆ ಮಹತ್ವಾಕಾಂಕ್ಷೆ ಒಂದನ್ನು ಬೆಳೆಸ್ಕೊಳ್ಳದೇ ಇದ್ದರೆ ಎಲ್ಲನೂ ಸರಿ ಹೋಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಅದ್ರಲ್ಲಿ ಮತ್ತೆ ನ್ಯೂನತೆಗಳೇನೇನು ಕಂಡು ಬರುತ್ತೆ ಅನ್ನೋದನ್ನು ಈ ಒಂದು ಅಧ್ಯಾಯದಲ್ಲಿ ಪ್ರಸ್ತಾಪಿಸ್ತಾರೆ. ತನಗೆ ತನ್ನ ಕುಟುಂಬಕ್ಕೆ ಎಲ್ಲ ಸುಖಗಳನ್ನು ನೀಡಿದ್ದಕ್ಕೆ ಹಾಗೂ ಸುಗಮ ಜೀವನದ ಕೊಡುಗೆಗಾಗಿ ಆತ ನಿತ್ಯವೂ ದೇವರಿಗೆ ಪ್ರಾರ್ಥನೆ ಸಲ್ಲಿಸುತ್ತಾನೆ. ಅಂದರೆ ಒಂದು ಸೊಸೈಟಿನಲ್ಲಿ ಒಬ್ಬ ವ್ಯಕ್ತಿ ನಾರ್ಮಲ್ಲಾಗಿ ಚೆನ್ನಾಗಿ ಬದುಕುವಂಥ ವ್ಯಕ್ತಿ ಯಾವ ರೀತಿ ಇರ್ತಾನೆ ಅನ್ನೋದನ್ನು ಇಲ್ಲಿ ಹೇಳೋ ಪ್ರಯತ್ನ ಮಾಡ್ತಾಯಿದ್ದಾರೆ. ಆಮೇಲೆ ಬರ್ತಾರೆ ಇದು ಸರಿನಾ ತಪ್ಪಾ ಅಂತ ಮುಂದಕ್ಕೆ ಹೇಳ್ತಾ ಹೋಗ್ತಾರೆ. ಫಸ್ಟು ಒಬ್ಬ ವ್ಯಕ್ತಿ ಯಾವ ಥರ ಇರ್ತಾನೆ ಅನ್ನೋದನ್ನು. ಆತನ ಬಂಧು ಬಾಂಧವರು ಮತ್ತು ಸ್ನೇಹಿತರು ಸಮಸ್ಯೆಗಳ ಸುಳಿಯಲ್ಲಿ ಸಿಲುಕಿದ್ದರು, ಆದರೆ ಇವನಿಗೆ ಅಂಥ ಕಷ್ಟ ಬಂದಿಲ್ಲ. ಅದಕ್ಕೆ ನಿತ್ಯವೂ ಆತ ದೇವರಿಗೆ ಕೃತಜ್ಞನಾಗಿದ್ದಾನೆ. ಏನೋ ಒಂದು ಒಳ್ಳೆಯ ಸಮಯ, ಚೆನ್ನಾಗಿದ್ದೀನಿ ನಾನು ಅನ್ನೋವಂಥ ಒಂದು ಭಾವ ಇವನಲ್ಲಿ ಇದೆ. ಅದು ಅತಿ ಶೀಘ್ರ ಗತಿಯಲ್ಲಿ ಸಮಾಜದಲ್ಲಿ ಮೇಲೇರುತ್ತಿರುವ ಪ್ರತಿಷ್ಠಿತರ ಸಾಲಿನಲ್ಲಿ ಒಬ್ಬನಾಗುತ್ತಾನೆ. ಪ್ರತಿಷ್ಠಿತನಾಗುವ ಆಲೋಚನೆಯೇ ಅವನಿಗೆ ಸಂತಸ ನೀಡುತ್ತದೆ. ಒಂದು ಗಣ್ಯ ವ್ಯಕ್ತಿ ಆಗೋ ಇವ್ರ ಕಡೆಗೆ ಅವನ ಒಂದು ನಡೆ ಹೋಗ್ತಾ ಇದೆ. ಈತ ಪರಸ್ತ್ರೀಯರ ಆಕರ್ಷಣೆಗೆ ತುತ್ತಾಗಿಲ್ಲ. ಎಲ್ಲ ಮನೆಗಳಲ್ಲೂ ನಡೆಯುವ ಹಾಗೆ ಆಗೊಮ್ಮೆ ಈಗೊಮ್ಮೆ ಗಂಡ ಹೆಂಡಿರ ನಡುವೆ ಜಗಳ ನಡೆದರೂ ಒಟ್ಟಾರೆ ಶಾಂತಿಯುತ ಸಂಸಾರಿಕ ಜೀವನ. ದೇವರ ಪೂಜೆ ಪ್ರಾರ್ಥನೆಯಲ್ಲಿ ಸಾಕಷ್ಟು ಸಮಯ ಕಳೆಯುವ ಇವನಿಗೆ ವಿಶೇಷ ವ್ಯಸನಗಳೇನಿರಲಿಲ್ಲ. ಒಂದು ಒಳ್ಳೆಯ ರೀತಿಯಲ್ಲಿ ಬಾಳೋದನ್ನು ಒಬ್ಬ ವ್ಯಕ್ತಿಯ ಜೀವನ ಶೈಲಿ ಹೇಗಿರುತ್ತೆ ಅನ್ನೋದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಮತ್ತು ಅವನ ಜೀವನ ಶೈಲಿ ಇದರಿಂದಲೇ ಅವನ ಒಂದು ಘನತೆ ಹೇಗೆ ಹೆಚ್ಚಾಗ್ತಾ ಹೋಗಬಹುದು ಅನ್ನೋದನ್ನು ಕೂಡ ಇಲ್ಲಿ ಹೇಳ್ತಾರೆ. ನನಗೇನೂ ಸಮಸ್ಯೆಗಳಿಲ್ಲ, ಹಾಗಿದ್ದರೆ ನನ್ನ ಬಗ್ಗೆ ಏನು ಹೇಳುತ್ತೀರಿ ಎಂದಾತ ಪ್ರಶ್ನಿಸಿ ಉತ್ತರಕ್ಕೆ ಕಾಯದೆ ಮುಗುಳ್ನಗುತ್ತಾ ಕೊಂಚ ಖೇದದ ಧ್ವನಿಯಲ್ಲಿ ತಾನು ಹಿಂದೆ ಏನು ಮಾಡುತ್ತಿದ್ದೆ, ತನ್ನ ಮಕ್ಕಳಿಗೆ ಯಾವ ಬಗೆಯ ಶಿಕ್ಷಣ ನೀಡುತ್ತಿದ್ದೆ ಎಂಬುದನ್ನೆಲ್ಲ ನಿರೂಪಿಸತೊಡಗಿದ. ನೋಡಿ, ಇಲ್ಲಿ ಅವನಾಡೋ ಮಾತಿನಲ್ಲಿ ಸ್ವಲ್ಪ ಅಹಂಭಾವ ಕಾಣ್ತಾ ಇದೆ. ಅಂದರೆ ನಾನು ಚೆನ್ನಾಗಿದ್ದೀನಿ, ನಾನು ನನ್ನ ಮಕ್ಕಳನ್ನೆಲ್ಲ ಯಾವ ರೀತಿ ಶಿಕ್ಷಣ ಕೊಡ್ತಾ ಇದ್ದೆ ಅನ್ನೋ ರೀತಿಯಲ್ಲಿ ಒಂಥರ ನಾನು ಅನ್ನೋವಂಥ ಒಂದು ಪದದಲ್ಲಿ ಅವನು ಹೇಳ್ತಾ ಹೋಗ್ತಾ ಇದ್ದಾನೆ. ಇಲ್ಲಿ ಈ ಒಂದು ವಾಕ್ಯದಲ್ಲಿ ಅವನಲ್ಲಿ ಏನೋ ಒಂದು ಅಹಂಭಾವ ಕಾಣ್ತಾ ಇದೆ. ಇಲ್ಲಿ ಏನು ಅಂತಂದರೆ, ತಾನು ಬಹಳ ಉದಾರಿಯಲ್ಲ, ಆಗೊಮ್ಮೆ ಈಗೊಮ್ಮೆ ಅಲ್ಪ ಸ್ವಲ್ಪ ಹಣ ಕೊಡುತ್ತಿದ್ದೆ. ಪ್ರತಿಯೊಬ್ಬ ವ್ಯಕ್ತಿಯೂ ಜೀವನದಲ್ಲಿ ಸ್ಥಾನಮಾನ ಗಳಿಸಬೇಕಾದರೆ ಕಷ್ಟಪಡಬೇಕು ಎಂದು ನುಡಿದ. ಅಂದರೆ ತಾನೂ ಕಷ್ಟಪಟ್ಟಿದ್ದೀನಿ, ಕಷ್ಟಪಟ್ಟು ಮೇಲಕ್ಕೆ ಬಂದಿದ್ದೀನಿ, ಈ ಥರ ಜೀವನ ಬೇಕು ಅಂತಂದರೆ ಎಲ್ಲರೂ ಕಷ್ಟಪಡಬೇಕು. ಅಂದರೆ ಅವನ್ನೇ ಉದಾಹರಣೆ ತಗೊಂಡು ಬೇರೆಯವ್ರಿಗೆ ಹೇಳುವಂಥ ವಿಚಾರ ಆಗಿದೆ ಇದು. ಗಣ್ಯತೆ ಎಂಬುದೊಂದು ಶಾಪ. ಈಗ ಬರ್ತಾರೆ ಸಬ್ಜೆಕ್ಟಿಗೆ. ಇಷ್ಟು ಒಂದು ಸಂದರ್ಭನ ಎಕ್ಸ್ಪ್ಲೇನ್ ಮಾಡಿಬಿಟ್ಟು ಈಗ ಗಣ್ಯತೆ ಅನ್ನೋದನ್ನು ಏನು ಅಂತ ಹೇಳ್ತಾ ಹೋಗ್ತಾರೆ. ಗಣ್ಯತೆ ಎಂಬುದೊಂದು ಶಾಪ. ಏನಕ್ಕದು ಅಂತ ನೋಡೋಣ. ಅದು ಮನಸ್ಸು ಮತ್ತು ಹೃದಯವನ್ನು
ಕೊರೆಯುವ ಅನಿಷ್ಟ ನಮ್ಮ ಮನಸ್ಸಲ್ಲಿ ಸೇರ್ಕೊಂಡ್ಬಿಡುತ್ತದು. ಒಂದು ಗಣ್ಯತೆ ಅನ್ನೋದು ನಾನೊಬ್ಬ ಯಾವುದೋ ಒಂದು ಲೆವೆಲಲ್ಲಿ ಇದ್ದೀನಿ ಅಂತ ಅನ್ನೋದು ಸೇರ್ಕೊಂಡ್ಬಿಟ್ಟಿರುತ್ತೆ, ಅಹಂಭಾವ. ಅಂದರೆ ಮನಸ್ಸಲ್ಲಿ ನಾವು ನಾವು ಭೂತಕಾಲದಲ್ಲಿ ನಾವು ಏನೋ ಒಂದು ಸಾಧನೆ ಮಾಡಿಬಿಟ್ಟಿದ್ದೀವಿ ಅಂತನ್ನೋದನ್ನೇ ಅಲ್ಲಿ ತಲೆಯಲ್ಲಿ ಕೂತಿರುತ್ತೆ. ಅವರು ವರ್ತಮಾನದಲ್ಲಿ ಬದುಕೋದಕ್ಕಿಂತ ಗಣ್ಯರು ಭೂತಕಾಲದಲ್ಲೇ ಬದುಕ್ತಾ ಇರ್ತಾರೆ ಹೆಚ್ಚಾಗಿ ಅಂತ. ಯಾಕೆಂದರೆ ಅವರವರ ಸಾಧನೆಗಳ ಬಗ್ಗೆನೇ ಅವರು ಪ್ರತಿಷ್ಠೆ ಹೆಚ್ಚಾಗಿರುತ್ತೆ. ಇವತ್ತಿನ ದಿನ ಬದುಕ್ತಿಲ್ಲ ಅವರು, ಎಲ್ಲ ಅವರು ಭೂತಕಾಲದಲ್ಲಿ ಇದ್ದಾರೆ ಅವರು. ಅದನ್ನು ಹೇಳ್ತಿದ್ದಾರೆ, ಅದು ಹೇಗೋ ನಮಗೆ ಅರಿವಿಲ್ಲದಂತೆ ಒಳಗಿನ ಪ್ರೇಮವನ್ನು ನಾಶಪಡಿಸುತ್ತದೆ. ಪ್ರೇಮವನ್ನು ನಾಶಪಡಿಸೋದು ಅಂದ್ರೆ ಅರ್ಥ ಅವರು ವರ್ತಮಾನದಲ್ಲಿಲ್ಲ ಅಂತ ಅರ್ಥ. ಪ್ರೇಮ ಅಂತನ್ನೋದನ್ನು ಒಂದು ಇದು ಮಾಡೋದಕ್ಕಾಗೋದು ವರ್ತಮಾನದಲ್ಲಿದ್ದಾಗ ಮಾತ್ರ. ಅದನ್ನು ಪ್ರೇಮ ಯಾವಾಗ ನಾಶ ಮಾಡುತ್ತೋ, ಯಾವುದೋ ಒಂದು ಪದ ಇಲ್ಲಿ ಗಣ್ಯತೆ ಅನ್ನೋದು ಪ್ರೇಮನ ಏನು ನಾಶ ಮಾಡ್ತಿರೋದ್ರಿಂದ ಅದನ್ನು ನಾವು ತಿಳಿಬೇಕು. ಅವರು ವರ್ತಮಾನದಲ್ಲಿಲ್ಲ, ಅವರು ಭೂತಕಾಲದ ಒಂದು ಪ್ರತಿಷ್ಠೆಯ ಒಂದು ಇದರಲ್ಲಿ ಅವರು ನಿರತರಾಗಿದ್ದಾರೆ. ಅವ್ರ ಪ್ರತಿಷ್ಠೆಗಳನ್ನು ಅವ್ರು ಹೇಳ್ಕೊಳ್ಳೋದ್ರಲ್ಲಿದ್ದಾರೆ. ಅದ್ರ ಮೂಲಕ ಅವರು ಗಣ್ಯ ವ್ಯಕ್ತಿ ಅಂತ ಅನಿಸ್ಕೊಂಡಿದ್ದಾರೆ ಅವರು ಅಂತ. ಗಣ್ಯನಾಗುವುದು ಎಂದರೆ ಯಶಸ್ವಿಯಾಗುವುದು, ಅದರಲ್ಲಿ ಬೇರೆ ಎರಡು ಮಾತಿಲ್ಲ. ಜಗತ್ತಿನಲ್ಲಿ ತನಗಾಗಿ ಬಂದ ಸ್ಥಾನವನ್ನು ಪಡೆದುಕೊಳ್ಳುವುದು, ಯಾವುದೋ ಒಂದು ಸ್ಥಾನ ಅಂತಿರುತ್ತೆ, ಸಮಾಜದಲ್ಲಿ ಒಂದು ಸ್ಥಾನ ಅಂತಿರುತ್ತೆ ಗಣ್ಯ ವ್ಯಕ್ತಿಗಾದರೆ. ತನ್ನ ಸುತ್ತ ನಿಶ್ಚಿತತೆಯ ಗೋಡೆ ಕಟ್ಟಿಕೊಳ್ಳುವುದು. ಇವರು ಯಾವತ್ತಿದ್ರೂ ಒಂದು ಚೌಕಟ್ಟಲ್ಲಿರ್ತಾರೆ ಗಣ್ಯ ವ್ಯಕ್ತಿಗಳು ಅಂತ ಅನಿಸ್ಕೊಂಡವರು. ಯಾವುದೋ ಒಂದು ಏನೋ ಒಂದು ಪ್ರತಿಷ್ಠೆ, ಆ ಪ್ರತಿಷ್ಠೆ ಯಾವುದೋ ಒಂದು ಪರ್ಟಿಕ್ಯುಲರ್ ಒಂದು ಚೌಕಟ್ಟಲ್ಲಿ ಇರುತ್ತದೆ, ಅಲ್ಲಿಂದ ಹೊರಗಡೆ ಇವರು ಹೋಗೋದಿಲ್ಲ. ಹಣ, ಅಧಿಕಾರ, ಯಶಸ್ಸು, ಸಾಮರ್ಥ್ಯ ಹಾಗೂ ವಿಶಿಷ್ಟ ಗುಣಲಕ್ಷಣಗಳಿಂದಾಗಿ ಒದಗಿ ಬರುವ ಭರವಸೆಯನ್ನು ಗಳಿಸುವುದು, ಇದೆಲ್ಲ ಇರುತ್ತೆ ಅವರಲ್ಲಿ. ಗಣ್ಯ ವ್ಯಕ್ತಿಗಳಲ್ಲಿ ಎಲ್ಲ ಇರುತ್ತೆ. ಏನೋ ಹಣ, ಅಧಿಕಾರ, ಯಶಸ್ಸು, ಸಾಮರ್ಥ್ಯ, ವಿಶಿಷ್ಟ ಗುಣಲಕ್ಷಣಗಳಿಂದಾಗಿ ಒದಗಿ ಬರುವ ಭರವಸೆಯನ್ನು ಗಳಿಸುವುದು. ಈ ಭರವಸೆಯಿಂದ ಒದಗುವ ಪ್ರತ್ಯೇಕತೆಯು ನೋಡಿ, ಈ ಭರವಸೆಗಳಿಂದ ಒದಗುವ ಪ್ರತ್ಯೇಕತೆಯು, ಅಲ್ಲಿ ಪ್ರತ್ಯೇಕತೆ ಅಂತ ಅನ್ನೋದು ಸ್ಟಾರ್ಟ್ ಆಗುತ್ತೆ. ಯಾವಾಗ ಅವ್ರು ತಾನೇ ಗಣ್ಯ ವ್ಯಕ್ತಿಗಳು ಅಂತಾರೋ ಅಲ್ಲಿ ಬೇರೆಯವರೊಂದಿಗೆ ಅವರಲ್ಲಿ ಪ್ರತ್ಯೇಕತೆ ಆಗ್ತಾ ಬರುತ್ತೆ. ಒಂದುಗೂಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಅವರಲ್ಲಿ ಮನೋಭಾವ ಬದಲಾವಣೆ ಆಗ್ತಾ ಹೋಗುತ್ತೆ. ಮಾನವ ಸಂಬಂಧಗಳಲ್ಲಿ ಅಂದರೆ ಸಮಾಜದಲ್ಲಿ ದ್ವೇಷ ಮತ್ತು ವಿರೋಧವನ್ನು ಬಿತ್ತುತ್ತದೆ. ಯಾವತ್ತ ಪ್ರತ್ಯೇಕತೆ ಅಂತ ಅನ್ನೋದು ಬಂದ್ಬಿಡುತ್ತೋ ಆವಾಗ ಅಲ್ಲಿ ಸಮಾಜ ಒಡೆಯೋದಕ್ಕೆ ಶುರುವಾಗುತ್ತೆ. ಅವರೇ ಒಂದು ಎತ್ತರದಲ್ಲಿದ್ದಾರೆ, ನಾವೇ ಒಂದು ಎತ್ತರದಲ್ಲಿದ್ದೀವಿ ಅನ್ನೋದು ಬಂದ್ಬಿಡುತ್ತೆ ಸಮಾಜದಲ್ಲಿ ಎಲ್ಲ ವ್ಯಕ್ತಿಗಳಿಗೆ. ಅದಕ್ಕೆ ಗಣ್ಯ ವ್ಯಕ್ತಿಗಳು ಅನ್ನೋರು ಕೂಡ ಅವರು ತನ್ನ ಗಣ್ಯತೆಯನ್ನು ಮರೆತು ಒಂದಾಗಿ ಬಾಳೋದನ್ನು ಕಲಿಬೇಕು ಅನ್ನೋ ಪ್ರಯತ್ನ ಇಲ್ಲಿ ಇರುವಂಥದ್ದು. ಅದನ್ನು ನೋಡೋಣ ಮುಂದಕ್ಕೆ. ಗಣ್ಯರು ಯಾವಾಗಲೂ ಸಮಾಜದ ಕೆನೆಪದರವಾಗಿದ್ದು ಅವರೇ ದುಃಖ ದುಮ್ಮಾನಗಳಿಗೆ ಕಾರಣಕರ್ತರು. ಸಮಾಜದ ಕೆನೆಪದರವಾಗಿದ್ದು ಅಂದರೆ ಹಾಲಿನಲ್ಲಿ ಕೆನೆ ಹೆಂಗೆ ಮೇಲ್ಭಾಗದಲ್ಲಿರುತ್ತೋ ಹಂಗೆ ಸಮಾಜದಲ್ಲಿ ಗಣ್ಯ ವ್ಯಕ್ತಿಗಳು ಮೇಲ್ ಸ್ತರದಲ್ಲಿ ಇರ್ತಾರೆ ಅವರು. ಆದರೆ ಅವರೇ ಎಲ್ಲದಕ್ಕೂ ಮುಖ್ಯ ಕಾರಣಕರ್ತರಾಗಿರ್ತಾರೆ. ಸುಖ, ಸಂತೋಷ ಏನು ಬೇಕಾದರೂ ಆಗಿರ್ಬೋದು, ಅದೆಲ್ಲದಕ್ಕೂ ಅವ್ರು ಕಾರಣರಾಗಿರ್ತಾರೆ. ಮುಖ್ಯವಾಗಿ ಅವರು ದುಃಖ ದುಮ್ಮಾನಗಳಿಗೆ ಕಾರಣಕರ್ತರು. ಇನ್ನೊಬ್ಬರನ್ನು ತುಚ್ಛ ಭಾವನೆಯಿಂದ ನೋಡುವವರ ಹಾಗೆ ಗಣ್ಯರು ಕೂಡ ಪರಿಸ್ಥಿತಿಯ ಕೃಪಾಕಟಾಕ್ಷದಲ್ಲಿ ಇನ್ನೊಬ್ಬರನ್ನು ತುಚ್ಛ ಭಾವನೆಯಿಂದ ನೋಡುವವರ ಹಾಗೆ ಗಣ್ಯರು ಕೂಡ ಪರಿಸ್ಥಿತಿಯ ಕೃಪಾಕಟಾಕ್ಷದಲ್ಲಿ, ಪರಿಸರದ ಪ್ರಭಾವದಲ್ಲಿ ಹಾಗೂ ಪರಂಪರೆಯ ಭಾರದಲ್ಲಿ ಬದುಕುತ್ತಾರೆ. ಅವರಲ್ಲಿ ಏನೋ ಒಂದು ನಿಶ್ಚಿತವಾದಂಥ ಒಂದು ಚೌಕಟ್ಟಿನಲ್ಲಿ ಅವರು ಬದುಕ್ತಾ ಇರ್ತಾರೆ. ಸರಿ ತಪ್ಪುಗಳು ಎಲ್ಲ ಅಷ್ಟರೊಳಗಡೆ ಇರುತ್ತೆ. ಅದರಿಂದ ಅವರಲ್ಲಿ ಒಂದು ಬ್ರಾಡ್ ಮೈಂಡೆಡ್ನೆಸ್ ಅಂತಾರಲ್ಲ, ಆ ಥರ ಒಂದು ಹೃದಯ ವೈಶಾಲ್ಯತೆ ಬರೋದಿಲ್ಲ. ಅದು ಕಷ್ಟ ಆಗ್ಬಿಡುತ್ತೆ ಅವರಲ್ಲಿ ಇರೋವಂಥದ್ದು. ಏಕೆಂದರೆ ಬದುಕುತ್ತಾರೆ ಏಕೆಂದರೆ ಇವೆಲ್ಲವೂ ಅವರ ಆಂತರಿಕ ದಾರಿದ್ರ್ಯವನ್ನು ಮುಚ್ಚಿಬಿಡುತ್ತದೆ. ಅಂದರೆ ಆಂತರಿಕವಾಗಿ ಅವರಲ್ಲಿ ಏನಿರುತ್ತೋ ಒಂದು ದಾರಿದ್ರ್ಯತನ ಅದೇನು ಹೊರಗಡೆ ಕಾಣೋದಿಲ್ಲ. ಅವರು ಹೊರ ಪ್ರಪಂಚದಲ್ಲಿ ನೋಡೋದಕ್ಕೆ ಒಂದು ಒಳ್ಳೆ ಸ್ಟೇಟಸ್ ಥರ ಮೇಂಟೈನ್ ಮಾಡಿಕೊಂಡು ಆ ಥರ ಇರ್ತಾರೆ. ಬಟ್ ಒಳಗಡೆ ಅವರಲ್ಲಿ ಆಂತರಿಕ ದಾರಿದ್ರ್ಯ ಅನ್ನೋದು ಇದ್ರೂ ಅದು ಕಾಣೋದಿಲ್ಲ. ಅದು ಗಣ್ಯರು ಸಂಶಯ ಪ್ರವೃತ್ತಿಯವರು, ಮಹಾಬೀರುಗಳು, ರಕ್ಷಣಾತ್ಮಕವಾಗಿ ಯೋಚಿಸುವವರು ಆಗಿರುತ್ತಾರೆ. ನೋಡಿ, ಯಾರು ಗಣ್ಯರಾಗಿರ್ತಾರೋ ಮೊದಲನೇದಾಗಿ ಅವರಲ್ಲಿ ಸಂಶಯ ಪ್ರವೃತ್ತಿ ಅನ್ನೋದಿರುತ್ತೆ. ಅಂದರೆ ಯಾವುದನ್ನೇ ನೇರವಾಗಿ ನಂಬುವಂಥ ವ್ಯಕ್ತಿಗಳಲ್ಲ. ಯಾರು ಏನಾರು ಹೇಳಿದ್ರೆ ಅವ್ರ ಬಗ್ಗೆ ಒಂದು ಒಳ್ಳೆಯ ಭಾವನೆಯನ್ನು ಬರೋದಿಲ್ಲ. ನೇರವಾಗಿ ಫಸ್ಟು ಸಂಶಯ ಪಡುವಂಥದ್ದು. ಆಮೇಲೆ ರಕ್ಷಣಾತ್ಮಕವಾಗಿ ಯೋಚಿಸುವವರು, ಅವರು ಒಂದು ಚೌಕಟ್ಟಿನೊಳಗೆ ಯೋಚನೆ ಮಾಡುವಂಥದ್ದು, ಅಲ್ಲಿಂದ ಹೊರಗಡೆಗೆ ಹೋಗಲ್ಲ. ಅವರು ಒಂಥರ ಇದಿರೋದಿಲ್ಲ ಅವರಲ್ಲಿ. ಭಯ ಅವರ ಹೃದಯದಲ್ಲೇ ಅಡಗಿದೆ. ಯಾರು ಒಂದು ಚೌಕಟ್ಟಿನೊಳಗೆ ಇರ್ತಾರೋ ಅವ್ರಿಗೆ ಭಯ ಅನ್ನೋದು ಇದ್ದೇ ಇರುತ್ತೆ.
ಆ ಯೋಚನೆ ಅದು ಮೀರಿದ್ರೆ ಮಾತ್ರ ಭಯದಿಂದ ಅವರು ಹೊರತಾಗಿರೋದಕ್ಕೆ ಸಾಧ್ಯ ಆಗುತ್ತೆ. ಹಂಗಾಗಿ ಭಯ ಅವರ ಹೃದಯದಲ್ಲೇ ಹುದುಗಿದೆ. ಹೀಗಾಗಿ ಕೋಪವೇ ಅವರ ಸದಾಚಾರ. ಇವೆಲ್ಲ ಗುಣಗಳಿಂದ ಅವರಿಗೆ ಸಿಗುವಂಥ ಒಂದು ಫಲಿತಾಂಶ ಕೋಪ. ಬೇಗ ಕೋಪ ಬರುವಂಥದ್ದು ಅವರ ಒಂದು ವೃತ್ತಿಯಾಗಿರುತ್ತೆ. ಅವರ ಧರ್ಮಶ್ರದ್ಧೆ ಹಾಗೂ ಗುಣವಂತಿಕೆಯೇ ಅವರ ರಕ್ಷಣೆಯ ಸಾಧನಗಳು. ಅವರ ಧರ್ಮಶ್ರದ್ಧೆ ಹಾಗೂ ಗುಣವಂತಿಕೆಯೇ ಅವರ ರಕ್ಷಣೆಯ ಸಾಧನಗಳು. ಇದು ಒಂದು ಅವ್ರ ಗುಣಗಳನ್ನು ಒಂದು ರೂಪಿಸ್ಕೊಂಡಿರ್ತಾರೆ. ಇದು ಸೊಸೈಟಿನಲ್ಲಿ, ಸಮಾಜದಲ್ಲಿ ಎದ್ದು ಕಾಣುವಂತಹ ಒಂದು ಗುಣಗಳಾಗಿರುತ್ತೆ. ಅದೇ ಅವ್ರನ್ನ ರಕ್ಷಣೆ ಮಾಡ್ತಿರುತ್ತೆ, ಅವ್ರನ್ನ ಗಣ್ಯ ವ್ಯಕ್ತಿಗಳು ಅಂತ ಕರಿತಿರುತ್ತೆ. ಅದು ಯಾವುದೋ ಒಂದು ಧರ್ಮಶ್ರದ್ಧೆ ಇರುವಂಥದ್ದು, ಅವರ ಯಾವುದೋ ಒಂದು ಗುಣ ನೋಡಿ ಮೆಚ್ಚುವಂಥ ಗುಣಗಳು, ಅದನ್ನು ಅವರು ಹೈಲೈಟ್ ಮಾಡಿಕೊಂಡು ಗಣ್ಯ ವ್ಯಕ್ತಿಗಳು ಅನ್ನೋ ಒಂದು ರೀತಿಯಲ್ಲಿ ಒಂದು ಸೋಗು ಹಾಕ್ಕೊಂಡು ಇರ್ತಾರೆ. ಅವರು ಒಳಗೆ ಟೊಳ್ಳಾಗಿದ್ದು ಬಡಿದಾಗ ಸದ್ದು ಮಾಡುವ ನಗಾರಿಯ ಹಾಗೆ. ಒಂದು ನಗಾರಿ ಯಾವ ಥರ ಸದ್ದು ಮಾಡುತ್ತೋ, ಟೊಳ್ಳಾಗಿರುವಂಥ ನಗಾರಿ ಹೇಗೆ ಸದ್ದು ಮಾಡುತ್ತೋ ಆ ಥರ ಒಳಗಡೆ ಟೊಳ್ಳಾಗಿದೆ. ಅಂದರೆ ಆಂತರ್ಯದಲ್ಲಿ ಅವರಲ್ಲಿ ಏನೂ ಇಲ್ಲ, ಹೊರಗಡೆ ಆದರೆ ಇವರು ಸದ್ದು ಮಾಡ್ತಿರ್ತಾರೆ. ಅದನ್ನು ಇವರು ಒಂದು ನಗಾರಿ, ಶಬ್ದ ಮಾಡುವಂಥ ಒಂದು ನಗಾರಿಗೆ ಕಂಪೇರ್ ಮಾಡಿ ಹೇಳ್ತಾರೆ. ಟೊಳ್ಳಾಗಿರುವಂಥದ್ದು ನಗಾರಿ ಎಷ್ಟು ಜೋರಾಗಿ ಶಬ್ದ ಮಾಡುತ್ತಲ್ಲ, ಅದೇ ಥರ ಆಂತರ್ಯದಲ್ಲಿ ಏನೂ ಇಲ್ಲದಂತಹ ಇವರು ಹೊರಗಡೆ ಅಷ್ಟು ಅವರು ಇದಾಗಿ ಶಬ್ದ ಮಾಡ್ತಾರೆ ಅನ್ನುವಂಥದ್ದು. ಗಣ್ಯರು ನಗಾರಿಯ ಹಾಗೆ ಗಣ್ಯರು ವಾಸ್ತವತೆಗೆ ತೆರೆದುಕೊಳ್ಳುವುದಿಲ್ಲ. ಏಕೆಂದರೆ ನಗಣ್ಯರ ಹಾಗೆ ಇವರು ಕೂಡ ತಮ್ಮ ಸ್ವಂತ ಸಾಧನೆಯ ಕಾಳಜಿಯಲ್ಲೇ ಮುಳುಗಿ ಹೋಗುವರು. ಅಂದರೆ ಇಲ್ಲಿ ಗಣ್ಯರು ನಗಣ್ಯರು ಅನ್ನೋದಕ್ಕೆ ವ್ಯತ್ಯಾಸನೇ ಇಲ್ಲ ಅಂತ ಹೇಳ್ತಿದ್ದಾರೆ. ಗಣ್ಯರು ಹೀಗಿದ್ದಾರೆ ಅಂತಂದರೆ ನಗಣ್ಯರು ಹಾಗೇನೆ, ಅಂದರೆ ಗಣ್ಯರಲ್ಲದೇ ಇದ್ದವರು ಕೂಡ ಹಾಗೆ ಇರ್ತಾರೆ ನೋಡಿ. ನಗಣ್ಯರ ಹಾಗೆ ಇವರು ಕೂಡ ಸ್ವಂತ ಸಾಧನೆಯ ಕಾಳಜಿಯಲ್ಲೇ ಮುಳುಗಿ ಹೋಗಿರುವರು. ಅವ್ರಿಗೇನು ಬೇಕೋ ಗಣ್ಯ ವ್ಯಕ್ತಿಗಳು ಇನ್ನೂ ಮೇಲಕ್ಕೆ ಇರಬೇಕು, ಅದೇ ಅವ್ರ ಉದ್ದೇಶ ಆಗಿರುತ್ತೆ. ಅದು ಆ ಸಾಧನೆ ಕಡೆನೇ ಅವ್ರು ಮುಂದಕ್ಕೆ ಹೋಗ್ತಾ ಇರ್ತಾರೆ. ಅದಕ್ಕೇನು ಬೇಕೋ ಅದನ್ನು ಮಾಡ್ತಾ ಇರ್ತಾರೆ. ಇವರು ಕೂಡ ತಮ್ಮ ಸ್ವಂತ ಸಾಧನೆಯ ಕಾಳಜಿಯಲ್ಲೇ ಮುಳುಗಿ ಹೋದವರು. ಸತ್ಯವನ್ನು ದೂರ ತಳ್ಳುವುದರಿಂದ ಇವರು ಸಂತೋಷವನ್ನು ಕಾಣಲಾರರು. ಅಂದರೆ ನಿಜವಾದ ಸತ್ಯದಿಂದ ಅವರು ದೂರ ಇರೋದರಿಂದ ನಿಜವಾದ ಸಂತೋಷನೂ ಅವರಲ್ಲಿ ಕಾಣೋದಕ್ಕಾಗೋದಿಲ್ಲ. ಅವರಲ್ಲಿ ಏನಿದ್ರೂ ಆ ಸಂತೋಷ ಅವರಲ್ಲಿ ಏನಿದೆಯೋ ಅದು ಕೇವಲ ಕೃತಕವಾಗಿರುತ್ತೆ ಅಷ್ಟೇ ಅದು ಅನ್ನುವಂಥದ್ದು. ಲೋಭಿಯಾಗದಿರುವುದು ಮತ್ತು ಉದಾರಿಯಾಗದಿರುವುದು ಎರಡೂ ಪರಸ್ಪರ ಸಂಬಂಧಿತ ವಿಷಯಗಳು. ಎರಡೂ ತನ್ನೊಳಗೆ ಹುದುಕಿಕೊಳ್ಳುವ ಸ್ವಾರ್ಥದ ನೇತ್ಯಾತ್ಮಕ ಸ್ವರೂಪಗಳು. ನೋಡಿ, ಲೋಭಿಯಾಗದಿರುವುದು ಮತ್ತು ಉದಾರಿಯಾಗದಿರುವುದು ಎರಡೂ ಪರಸ್ಪರ ಸಂಬಂಧಿತ ವಿಷಯಗಳು. ಎರಡೂ ತನ್ನೊಳಗೆ ಹುದುಗಿಕೊಳ್ಳುವ ಸ್ವಾರ್ಥದ ನೇತ್ಯಾತ್ಮಕ ಸ್ವರೂಪಗಳು. ಲೋಭಿಯಾಗಲು ನೀವು ಕ್ರಿಯಾಶೀಲರಾಗಿರಬೇಕು, ಸ್ನೇಹಪರರಾಗಿರಬೇಕು, ಆಕ್ರಮಣಶೀಲತೆಯಿಂದ ಸ್ಪರ್ಧಿಸಬೇಕು, ಪ್ರಯತ್ನಶೀಲರಾಗಿರಬೇಕು. ಈ ಬಗೆಯ ಪ್ರೇರಣೆ ಇಲ್ಲದಿದ್ದರೂ ನೀವು ಲೋಭದಿಂದ ಮುಕ್ತರಲ್ಲ, ಆವೃತ್ತರು. ಆದರೆ ಸ್ನೇಹಪರತೆಯ ಯಾತನೆಯ ಸೆಣಸಾಟ ಒಂದು ಬಗೆಯ ತೊಂದರೆ. ಹೀಗಾಗಿ ಸ್ವಾರ್ಥವು ನಿರ್ಲೋಭರ ಲೇಪ ಪಡೆಯುತ್ತದೆ. ದಾನ ಮಾಡುತ್ತಾ ಉದಾರಿಯಾಗುವುದೊಂದು ಬಗೆ. ಅಂದರೆ ಇಲ್ಲಿ ಏನು ಹೇಳಕ್ಕೆ ಪ್ರಯತ್ನ ಪಡ್ತಿದ್ದಾರೆ ಅಂದರೆ, ಲೋಭಿಯಾಗಿರುವಂಥದ್ದು ಮತ್ತು ಉದಾರಿಯಾಗಿರುವಂಥದ್ದು ಎರಡನ್ನೂ ಇವರು ಅಪೋಸ್ ಮಾಡ್ತಾ ಇದ್ದಾರೆ. ಎರಡರಲ್ಲೂ ಅದರದ್ದೇ ಆದಂಥ ಒಂದು ಲಿಮಿಟೇಷನ್ಸ್ ಇದೆ. ಅದು ಎರಡನ್ನೂ ಈಗ ಒಂದು ಉದಾತ್ತ ಭಾವನೆ ಅಂತ ಹೇಳೋಕ್ಕಾಗೋದಿಲ್ಲ. ಹಾಗಾದರೆ ಇನ್ಯಾವುದಾಗಿರುತ್ತೆ ಅಂತಂದರೆ ಅವಾಗ ಅವರು ಇನ್ನು ಮುಂದೆ ಕೇಳ್ತಾರೆ, ಹೃದಯಾಂತರಾಳದ ಔದಾರ್ಯ ಇನ್ನೊಂದು ಬಗೆ. ಔದಾರ್ಯ ಇನ್ನೊಂದು ಬಗೆ. ಸಾಂಸ್ಕೃತಿಕ ಅಂಶಗಳನ್ನು ಅವಲಂಬಿಸಿದ ದಾನ ಮಾಡುವ ಕ್ರಿಯೆ ಬಹಳ ಸರಳವಾದುದು. ನೋಡಿ, ಉದಾರಿಯಾಗುವುದು ಅಂತಂದರೆ ಏನೋ ಒಂದು ದಾನ ಮಾಡೋದು ಅಂತ ಇಟ್ಕೊಳ್ಳಿ. ಒಂದು ಸಾಂಸ್ಕೃತಿಕ ಅಂಶಗಳನ್ನು ಅವಲಂಬಿಸಿದ ದಾನ ಮಾಡುವ ಕ್ರಿಯೆ ಬಹಳ ಸರಳವಾದುದು. ಆದರೆ ಹೃದಯ ವೈಶಾಲ್ಯವೆಂಬುದು ಬಲು ವ್ಯಾಪಕವಾದದ್ದು. ಇಲ್ಲಿ ಉದಾರತನ ಮತ್ತು ಹೃದಯ ವೈಶಾಲ್ಯ ಅದೆರಡನ್ನೂ ಕಂಪೇರ್ ಮಾಡಿ ಹೇಳ್ತಾ ಇದ್ದಾರೆ. ನೋಡೋಕ್ಕೆ ಎರಡು ಪದನೂ ಒಂದೇ ಥರ ಕಾಣುತ್ತೆ, ಒಂದೇ ಅರ್ಥ ಬರೋ ಥರ ಕಾಣುತ್ತೆ. ಆದರೆ ನಿಜವಾಗಿಯೂ ಹೃದಯ ವೈಶಾಲ್ಯ ಅಂತ ಅನ್ನೋದು ತುಂಬ ವ್ಯಾಪಕವಾಗಿರುತ್ತೆ. ಅದು ನಿಜವಾಗ್ಲೂ ಇವರು ಬೆಳೆಸ್ಕೋಬೇಕಾಗಿರೋಂಥ ಗುಣ ಆಗಿರುತ್ತೆ. ನಿಜವಾದಂಥ ಒಬ್ಬ ಗಣ್ಯ ವ್ಯಕ್ತಿ ಆದವನು ಅವ್ನು ಬೆಳೆಸ್ಕೋಬೇಕಾಗಿರೋದು ಏನು ಅಂದರೆ ಹೃದಯ ವೈಶಾಲ್ಯತೆ, ಉದಾರತನ ಅಲ್ಲ. ಉದಾರತನ ಅಂತ ಅನ್ನೋದು ಕೇವಲ ಫಿಸಿಕಲ್ ವಸ್ತುಗಳಿಗೆ ಮಾತ್ರ ಬಂದುಬಿಡುತ್ತೆ. ಅಲ್ಲಿ ಏನೋ ಒಂದು ದಾನ ಮಾಡುವಂಥದ್ದು, ಅದರಿಂದ ಹೆಸರು ಪಡ್ಕೊಳ್ಳುವಂಥದ್ದು ಅದು ಬಂದುಬಿಡುತ್ತೆ. ಆದರೆ ಅದರಿಂದೇ ಇರುತ್ತಲ್ಲ ಹೃದಯ ವೈಶಾಲ್ಯತೆ ಅಂತ ಅನ್ನೋದು, ಅದು ಎಷ್ಟು ಬಲವಾಗಿರುತ್ತೆ ವ್ಯಕ್ತಿಯೊಬ್ಬನಲ್ಲಿ, ಅದು ಅವರ ಗಣ್ಯತನವನ್ನು ನಿರೂಪಿಸೋದಕ್ಕೆ ಸಾಧ್ಯ ಆಗುತ್ತೆ.
ಇದು ಯಾವುದೇ ಇದ್ರೂ ಅದು ಯಾವುದನ್ನು ಇದಕ್ಕೆ ಸಮನ ಆಗೋಕ್ಕೆ ಸಾಧ್ಯ ಇಲ್ಲ ಅನ್ನೋದು. ಹೃದಯಾಂತರಾಳದ ಔದಾರ್ಯ ಇನ್ನೊಂದು ಬಗೆ. ಸಾಂಸ್ಕೃತಿಕ ಅಂಶಗಳನ್ನು ಅವಲಂಬಿಸಿದ ದಾನ ಮಾಡುವ ಕ್ರಿಯೆ ಬಹಳ ಸರಳವಾದದ್ದು, ಆದರೆ ಹೃದಯ ವೈಶಾಲ್ಯತೆ ಎಂಬುದು ಬಲು ವ್ಯಾಪಕವಾದದ್ದು, ವಿಶೇಷ ಬಗೆಯ ಅರಿವು ಮತ್ತು ವಿಸ್ತಾರವಾದ ಜಾಗೃತಿಯನ್ನು ಅವಲಂಬಿಸಿದೆ. ಅಂದರೆ ಒಬ್ಬ ಗಣ್ಯ ವ್ಯಕ್ತಿ ಆದವನಿಗೆ ಏನಿರಬೇಕು ಏನಿರಬಾರ್ದು ಅಂತ ಹೇಳ್ತಾ ಬಂದು ಕೊನೆಗೆ ಅವ್ರು ಹೇಳ್ತಾರೆ, ಏನಿರಲಿ ಬಿಡಲಿ ಅದೆಲ್ಲದಕ್ಕಿಂತ ಮುಖ್ಯವಾಗಿ ಅವನಲ್ಲಿ ಹೃದಯ ವೈಶಾಲ್ಯತೆ ಅನ್ನೋದಿರಬೇಕು. ಮಿಕ್ಕಿದ್ದೆಲ್ಲನೂ ಕೇವಲ ಹೊರ ಪ್ರಪಂಚಕ್ಕೆ ತೋರುವಂಥದ್ದು ಮಾತ್ರ ಆಗಿರುತ್ತೆ, ಮತ್ತು ಆಂತರ್ಯ ಪೂರ್ತಿ ಖಾಲಿಯಾಗಿರುತ್ತೆ. ಯಾರಲ್ಲಿ ಹೃದಯ ವೈಶಾಲ್ಯತೆ ಅಂತ ಅನ್ನೋದಿರುತ್ತೋ ಅವರ ಆಂತರ್ಯ ಮಾತ್ರ ತುಂಬಿರುತ್ತೆ. ಅಲ್ಲಿಂದ ಬರುವಂಥ ಅವರು ಒಂದು ಗಣ್ಯ ವ್ಯಕ್ತಿಗಳ ಒಂದು ಸ್ವಭಾವ ಏನಿದೆಯೋ ಅದು ನಿಜವಾದಂಥ ಗಣ್ಯತೆಯನ್ನು ಸೂಚಿಸುತ್ತೆ. ಉದಾರಿಯಾಗದಿರುವುದು ಆನಂದಮಯವಾದ ಆದರೆ ಕುರುಡು ಆತ್ಮಾಸಕ್ತಿಯ ಕ್ರಮ. ಉದಾರಿಯಾಗದಿರುವುದು ಆನಂದಮಯವಾದ ಆದರೆ ಕುರುಡು ಆತ್ಮಾಸಕ್ತಿಯ ಕ್ರಮ. ಇದರಲ್ಲಿ ಬಾಹ್ಯದ ಕಡೆ ತುಡಿಯುವ ಕ್ರಿಯೆ ಇಲ್ಲ. ಈ ಆತ್ಮಾಸಕ್ತಿಯ ಸ್ಥಿತಿಯಲ್ಲಿ ಕನಸುಗಾರಿಕೆಯ ಚಟುವಟಿಕೆಗಳಿವೆ, ಆದರೆ ಇವು ಯಾವುವೂ ನಿಮ್ಮನ್ನು ಎಚ್ಚರಿಸುವುದಿಲ್ಲ. ಈ ಆತ್ಮಾಸಕ್ತಿಯ ಸ್ಥಿತಿಯಲ್ಲಿ ಕನಸುಗಾರಿಕೆಯ ಚಟುವಟಿಕೆಗಳಿವೆ, ಆದರೆ ಇವು ಯಾವುದೂ ನಿಮ್ಮನ್ನು ಎಚ್ಚರಿಸುವುದಿಲ್ಲ. ಎಚ್ಚರಗೊಳ್ಳುವ ಕ್ರಿಯೆ ಯಾತನಾಮಯವಾದದ್ದು. ಹೀಗಾಗಿ ಚಿಕ್ಕವರಿರಲಿ ದೊಡ್ಡವರಿರಲಿ ನಿಮಗೆ ಗಣ್ಯರಾಗಿ ಸಾಯುವ ಅವಕಾಶ ಲಭಿಸುತ್ತದೆ. ಹೃದಯ ವೈಶಾಲ್ಯದ ಹಾಗೆ ಕೊಡುಗೈ ದಾನ ಕೂಡ ಒಂದು ಸ್ನೇಹಪರ ಕ್ರಿಯೆ. ಇದು ಉದಾರತನದ ಇನ್ನೊಂದು ರೂಪನೇ ಆಗಿದೆ, ಕೊಡುಗೈ ದಾನ ಅಂತ ಹೇಳುವಂಥದ್ದು. ಆದರೆ ಅದು ಕೆಲವೊಮ್ಮೆ ನೋವಿನ, ವಂಚನೆಯ ಹಾಗೂ ಆತ್ಮಪ್ರದರ್ಶನದ ಕ್ರಿಯೆ ಆಗುತ್ತದೆ. ಮತ್ತು ಕೊಡುಗೈ ದಾನವೂ ಅದೇ ಆಗುತ್ತೆ. ಅವ್ರು ಯಾವುದೋ ಒಂದು ಬೇರೆ ಉದ್ದೇಶದಿಂದ ಮಾಡುವಂಥ ಸ್ವಭಾವ ಕೂಡ ಆಗಿರುತ್ತೆ ಅನ್ನುವಂಥದ್ದು. ಇಲ್ಲಿ ಕೊಡುಗೈ ದಾನ ಮಾಡುವ ಪ್ರವೃತ್ತಿ ಸುಲಭವಾಗಿ ಬಂದು ಬಿಡಬಹುದು. ಅವರಲ್ಲಿ ಹೆಚ್ಚು ದನ ಇದ್ದರೆ ಅದು ಕೊಡುಗೈ ದಾನ ಬಂದುಬಿಡುತ್ತದೆ. ಆದರೆ ಹೃದಯ ವೈಶಾಲ್ಯವನ್ನು ಸುಲಭವಾಗಿ ರೂಢಿಸಿಕೊಳ್ಳಲು ಬರುವುದಿಲ್ಲ. ಅದಕ್ಕೆ ಆಂತರ್ಯವನ್ನು ನಾವು ಬೆಳೆಸ್ಕೊಳ್ಳೇಬೇಕಾಗತ್ತೆ. ನಮ್ಮ ಆಂತರ್ಯದ ಶಕ್ತಿ ಬಲವಾದಾಗ ಮಾತ್ರ ನಮ್ಮಲ್ಲಿ ಹೃದಯ ವೈಶಾಲ್ಯತೆ ಬೆಳೆಯೋದಕ್ಕೆ ಸಾಧ್ಯ ಆಗುತ್ತೆ. ಅಂದರೆ ಪರಿಸ್ಥಿತಿಯನ್ನು ಸರಿಯಾಗಿ ಅವಲೋಕಿಸೋದನ್ನು ಕಲಿತರೆ ಮಾತ್ರ ಹೃದಯ ವೈಶಾಲ್ಯತೆಯ ಕಡೆಗೆ ನಾವು ಹೋಗೋದಕ್ಕೆ ಸಾಧ್ಯ ಆಗುತ್ತೆ ಅನ್ನುವಂಥದ್ದು. ಇದು ಎಲ್ಲ ಬಗೆಯ ಸಂಗ್ರಹಗಳಿಂದ ಬಿಡುಗಡೆ. ಕ್ಷಮಿಸುವುದಕ್ಕೆ ಏನಾದರೊಂದು ನೋವಾಗಬೇಕಾದರೆ ಪ್ರತಿಷ್ಠೆಯ ಕೂಟಗಳಿರಬೇಕು. ನಾನು ನನ್ನದು ಎಂಬ ಉಲ್ಲೇಖನೀಯ ಸ್ಮೃತಿಗಳಿರುವಷ್ಟು ಕಾಲ ಹೃದಯ ವೈಶಾಲ್ಯ ಇರಲು ಸಾಧ್ಯವಿಲ್ಲ. ನೋಡಿ, ಫಸ್ಟ್ ಪ್ಯಾರಾಗ್ರಾಫ್ನಲ್ಲೇ ಗಣ್ಯತೆ ಹೇಳ್ತಾಯಿದ್ರು. ಗಣ್ಯನ ವ್ಯಕ್ತಿ ಆದವನು ತನ್ನ ಬಗ್ಗೆ ಏನು ಹೇಳ್ಕೊತಾ ಇದ್ದ ಅಂತ, ನಾನು ಹೇಗೆ ಜೀವನ ಮಾಡಿದೆ, ನನ್ನ ಮಕ್ಕಳನ್ನ ಹೇಗೆ ಜೀವನ ಮಾಡಿದೆ ಅನ್ನೋ ವಿಚಾರನ ಹೇಳ್ತಾ ಇದ್ದ. ಅವನು ಗಣ್ಯ ವ್ಯಕ್ತಿ ಅಂತಲೇ ಅನ್ನಿಸ್ಕೊಂಡಿದ್ದ. ಕೊನೆಯಲ್ಲಿ ಹೇಳ್ತಾರೆ ಇಲ್ಲಿ, ನಾನು ನನ್ನದು ಎಂಬ ಉಲ್ಲೇಖನೀಯ ಸ್ಮೃತಿಗಳಿರುವಷ್ಟು ಕಾಲ ಹೃದಯ ವೈಶಾಲ್ಯತೆ ಇರಲು ಸಾಧ್ಯವಿಲ್ಲ. ಯಾರೋ ನಾನು ಅಂತ ಹೇಳ್ತಿದ್ರೋ ಅವನಲ್ಲಿ ಹೃದಯ ವೈಶಾಲ್ಯದ ಕೊರತೆ ಎದ್ದು ಕಾಣಿಸ್ತಾ ಇದೆ. ಅವನು ನಾನು ಅನ್ನೋದನ್ನು ಬಿಟ್ಟರೆ ಮಾತ್ರ ಹೃದಯ ವೈಶಾಲ್ಯತೆ ಅವನಲ್ಲಿ ಬೆಳೆಯೋದಕ್ಕೆ ಪ್ರಾರಂಭ ಆದಾಗ ನಿಜವಾದ ಒಂದು ಗಣ್ಯ ವ್ಯಕ್ತಿ ಅವನಲ್ಲಿ ಕಾಣಿಸೋದಾಗತ್ತೆ. ಇದು ಸಾಧ್ಯವಾಗೋದು ಅವರ ಆಂತರ್ಯದ ಪ್ರಬಲ ಶಕ್ತಿಯ ಒಂದು ಬೆಳೆಸ್ಕೊಳ್ಳೋದ್ರ ಮೂಲಕ ಸಾಧ್ಯ ಆಗುತ್ತೆ ಅನ್ನೋವಂಥ ವಿಚಾರವಾಗಿ ಗಣ್ಯತೆ ಅಧ್ಯಾಯ ಮುಗಿಸಿದ್ದಾರೆ. ಮುಂದಿನ ಅಧ್ಯಾಯ ಪ್ರಾರಂಭ ಮಾಡೋಣ. ಏನಾದರೂ ಹೇಳೋದಿದೆಯಾ? ಒಟ್ಟಿಗೆ ಮಾತಾಡಿ, ಇನ್ನೊಂದು ಅಧ್ಯಾಯ ಮಾಡಿಬಿಟ್ಟು. ಹಾಂ, ಇರಲಿ. ಹಾಂ, ಮುಂದಿನ ಅಧ್ಯಾಯ ರಾಜಕಾರಣ. ಒಬ್ಬ ರಾಜಕಾರಣಿಯ ಒಂದು ವಿಶ್ಲೇಷಣೆ ಈ ಅಧ್ಯಾಯದಲ್ಲಿ ಮಾಡ್ತಾರೆ. ರಾಜಕಾರಣಿಯಾದವನು ಅವನ ಮನಸ್ಥಿತಿ ಹೇಗಿರಬೇಕು ಮತ್ತು ಯಾವ ರೀತಿಯಲ್ಲಿ ಅವನ ಎಲ್ಲ ಪದಗಳನ್ನು ಇವರು ಡೆಫಿನೇಷನ್ ಮಾಡೋದು ಆಂತರ್ಯ ಮತ್ತು ಬಾಹ್ಯ, ಭೂತ ಮತ್ತು ವರ್ತಮಾನ, ಅದನ್ನೇ ಹೇಳ್ತಾ ಹೋಗ್ತಾರೆ. ರಾಜಕಾರಣ ಅಂತ ಅನ್ನೋದು ಅವನು ನಿಜವಾಗಿಯೂ ರಾಜಕಾರಣಿಯಾಗಿ ಅವನು ಬಾಹ್ಯದಲ್ಲಿ ಮಾತ್ರ ರಾಜಕಾರಣತ್ವ ತೋರಿಸ್ತಾನ, ಅವನ ಆಂತರ್ಯದಲ್ಲಿ ಅದಿರುತ್ತಾ. ಮತ್ತು ಅವನು ಭೂತಕಾಲದಲ್ಲಿ ಇರ್ತಾನೆ, ಅಂದರೆ ಅವನ ಸಾಧನೆಗಳ ಬಗ್ಗೆ ಹೇಳ್ಕೊತಾ ಅದನ್ನು ಅವನ್ನ ಹೈಲೈಟ್ ಮಾಡ್ತಾ ಪ್ರಜೆಗಳನ್ನೆಲ್ಲ ಒಂಥರ ಮೋಡಿ ಮಾಡೋವಂಥ ಒಂದು ಕ್ರಿಯೆ ಮಾಡ್ತಾನೆ. ನಿಜವಾಗಲೂ ತಾನು ಏನಾದರೂ ಮಾಡಬೇಕು ಅನ್ನೋದನ್ನು ವರ್ತಮಾನದಲ್ಲಿ ಅವನು ಒಂದು ನಿಂತು ಅದನ್ನು ಒಂದು ಪ್ರಯತ್ನಶೀಲನಾಗಿ ಮಾಡ್ತಾನೆ ಅನ್ನುವಂಥ ವಿಚಾರನ ಅವರು ಈ ರಾಜಕಾರಣದಲ್ಲಿ ಹುಡುಕ್ತಾರೆ. ನೋಡೋದು
ಬೆಟ್ಟದ ಕೋಡಿನಲ್ಲಿ ಇಡೀ ದಿನ ಮಳೆ ಸುರಿಯುತ್ತಿತ್ತು. ಇದೇನೋ ಸೋನೆ ಮಳೆಯಲ್ಲ, ಗಿಡ ಮರಗಳನ್ನು ಬುಡಮೇಲು ಮಾಡುವ, ಭೂಕುಸಿತಕ್ಕೆ ಕಾರಣವಾಗುವ, ಬೋರ್ಗರೆವ ಜಲಧಾರೆಗೆ ಕಾರಣವಾಗುವ ಜಡಿ ಮಳೆಯದು. ಮೈಯೆಲ್ಲ ಚೆಂಡಿಯಾದ ಒಬ್ಬ ಪುಟ್ಟ ಹುಡುಗ ಆಳವಿರದ ಕೊಳದ ನೀರಿನಲ್ಲಿ ಆಡುತ್ತಿದ್ದ. ಅವನ ತಾಯಿ ಕೋಪದಿಂದ ತಾರಕ ಸ್ವರದಲ್ಲಿ ಕೂಗಿ ಕರೆಯುತ್ತಿದ್ದರೂ ಅವನು ಅತ್ತ ಲಕ್ಷ್ಯವನ್ನು ಕೊಡಲಿಲ್ಲ. ನಾವು ಬೆಟ್ಟವೇರುತ್ತಿರುವಾಗ ಒಂದು ದನ ಕೆಸರಿನ ಹಾದಿಯಲ್ಲಿ ಕೆಳಗಿಳಿದು ಬರುತ್ತಿತ್ತು. ಜಲಾವೃತವಾದ ಪ್ರದೇಶದಲ್ಲಿ ನೆರಳು ಬೆಳಕಿನಾಟ. ನಮ್ಮ ಒದ್ದೆಯಾದ ಬಟ್ಟೆಗಳನ್ನು ಕಳಚಿದೆವು. ಮಳೆಯ ಹನಿಗಳು ಹಿತವಾದ ಅನುಭವ ನೀಡಿದೆವು. ಬೆಟ್ಟದ ತುದಿಯಲ್ಲಿ ಮನೆ, ಬೆಟ್ಟದ ಕೆಳಗೆ ಪೇಟೆ, ಪಶ್ಚಿಮದ ಗಾಳಿ ಬಲವಾಗಿ ಬೀಸಿ ಇನ್ನಷ್ಟು ಕಾರ್ಮೋಡ ದಟ್ಟಿಸಿತು. ಒಂದು ಪ್ರಕೃತಿಯ ವರ್ಣನೆ ಇದು. ಹಾಗೆ ಮುಂದುವರೆದು, ಕೋಣೆಯಲ್ಲಿ ಉರಿಯುವ ಬೆಂಕಿಯ ಮುಂದೆ ಕುಳಿತು ಮಾತನಾಡಲು ಜನ ಸಿದ್ಧವಾಗಿದ್ದರು. ಕಿಟಕಿಯ ಗಾಜಿನ ಮೇಲೆ ಬೀಳುತ್ತಿದ್ದ ಮಳೆಯ ದೊಡ್ಡ ಹನಿಗಳು ನೆಲದಲ್ಲಿ ಒಂದು ಸಣ್ಣ ಹೊಂಡವನ್ನು ಸೃಷ್ಟಿಸಿದವು. ಚಿಮಣಿಯ ಮೂಲಕ ನೀರು ಒಳಗೆ ಹರಿದು ಬೆಂಕಿ ಹರಿಯುವುದಕ್ಕೆ ಅಡಚಣೆಯಾಗಿತ್ತು. ಈ ಒಂದು ಪ್ರಕೃತಿಯ ವರ್ಣನೆಯೊಂದಿಗೆ ಈಗ ಒಂದು ವಿಷಯ ಶುರು ಮಾಡ್ತಾರೆ ಅವರು. ಆತ ತುಂಬ ವಾಸ್ತವವಾದಿ, ಪ್ರಾಮಾಣಿಕ, ದೇಶಭಕ್ತ, ಜನಪ್ರಿಯ ರಾಜಕಾರಣಿ. ಎಲ್ಲ ಒಂದು ಏನು ಸಕಾರಾತ್ಮಕ ಗುಣಗಳನ್ನೇ ಇಲ್ಲಿ ಗುರುತಿಸ್ತಾ ಹೋಗ್ತಾರೆ. ವಾಸ್ತವವಾದಿ, ಪ್ರಾಮಾಣಿಕ, ದೇಶಭಕ್ತ, ಜನಪ್ರಿಯ ರಾಜಕಾರಣಿ, ಸಂಕುಚಿತ ಮನಸ್ಸಿನವನಲ್ಲ, ಆತ್ಮನಿಷ್ಠನಲ್ಲ. ಆತ ಜನರಿಗಾಗಿ, ಒಂದು ವಿಚಾರಕ್ಕಾಗಿ ದುಡಿಯಲು ಬದ್ಧನಾಗಿದ್ದ. ಆತ ಕೇವಲ ಮತಗಳನ್ನು ಗಳಿಸುವ ಪ್ರಭಾವಿ ಭಾಷಣಕಾರನಲ್ಲ. ತನ್ನ ಸಾಧನೆಯ ಹಾದಿಯಲ್ಲಿ ನೋವುಂಡಿದ್ದರೂ ಅದರಿಂದ ಆತನ ಮನಸ್ಸು ಕಹಿಯಾಗಿರಲಿಲ್ಲ. ಆತ ರಾಜಕಾರಣಿ ಎನ್ನುವುದಕ್ಕಿಂತ ಒಬ್ಬ ವಿದ್ವಾಂಸನಂತೆ ಕಾಣುತ್ತಿದ್ದ. ಅವನಲ್ಲಿರುವಂಥ ಎಲ್ಲ ಸಕಾರಾತ್ಮಕ ಗುಣಗಳನ್ನು ಇವರು ತೋರಿಸಿ ಒಬ್ಬ ರಾಜಕಾರಣಿಯನ್ನು ಸ್ವಭಾವವನ್ನು ಹೇಳ್ತಾ ಇದ್ದಾರೆ. ಎನ್ನುವುದಕ್ಕಿಂತ ಒಬ್ಬ ವಿದ್ವಾಂಸನಂತೆ ಕಾಣುತ್ತಿದ್ದ. ರಾಜಕಾರಣ ಆತನ ಜೀವದುಸಿರು. ಅಂದರೆ ರಾಜಕಾರಣ ಅನ್ನೋದು ಅಂದರೆ ಅವನಲ್ಲಿ ಒಳಗಿನಿಂದ ಬಂದಿರುತ್ತೆ ಅನ್ನುವಂಥದ್ದು. ಅಂದರೆ ಈಗ ಕೇವಲ ಬದುಕೋದಕ್ಕೋಸ್ಕರ ನನಗೊಂದು ಉದ್ಯೋಗ ಬೇಕು, ಅದಕ್ಕೋಸ್ಕರ ರಾಜಕಾರಣಕ್ಕೆ ಬರ್ತೀನಿ ಅನ್ನುವಂಥದ್ದು ಒಂದಿರುತ್ತೆ. ಇನ್ನೊಂದು ಅವನಲ್ಲಿ ಒಳಗಿನಿಂದಲೇ ತುಡಿತಾ ಇರುತ್ತೆ, ನಾನು ಏನಾದರೂ ಒಂದು ಪ್ರಜೆಗಳಿಗೆ ಒಂದು ಸೇವೆ ಮಾಡಬೇಕು ಅನ್ನುವಂಥದ್ದು ಆ ಥರದ್ದಿರುತ್ತೆ. ಆ ಥರ ಒಂದು ವಿಚಾರದಲ್ಲಿ ರಾಜಕಾರಣ ಆತನ ಜೀವದುಸಿರು. ಆತನ ಪಕ್ಷ ಆತನನ್ನು ಹಾಗೂ ಹೀಗೂ ಸ್ವೀಕರಿಸಿತ್ತು. ಆತ ಕನಸುಗಾರ. ತನ್ನೆಲ್ಲ ಕನಸುಗಳನ್ನು ರಾಜಕಾರಣದಿಂದಾಗಿ ಬದಿಗೊತ್ತಿ ಬಿಟ್ಟಿದ್ದ. ಅಂದರೆ ಬೇರೆ ಅವನ ಒಂದು ಸ್ವಂತವಾಗಿ ಏನೋ ಇತ್ತೋ ಅದೆಲ್ಲವನ್ನು ಬದಿಗೊತ್ತಿ ಅವನ ರಾಜಕಾರಣದಲ್ಲಿ ನಿಂತಿದ್ದ, ಏನಾದರೂ ಒಂದು ಸಾಧನೆ ಮಾಡಬೇಕು ಅಂತ. ಆತನ ಗೆಳೆಯ ಪ್ರಖ್ಯಾತ ಅರ್ಥಶಾಸ್ತ್ರಜ್ಞ ಅಲ್ಲೇ ಇದ್ದ. ಅಪಾರವಾದ ತೆರಿಗೆ ಆದಾಯ ವಿತರಣೆಯ ಹಲವಾರು ಜಟಿಲ ಸಿದ್ಧಾಂತಗಳು ಹಾಗೂ ಮಾಹಿತಿಗಳು ಅವನಿಗೆ ತಿಳಿದಿದ್ದವು. ಎಡಪಂಥೀಯ ಹಾಗೂ ಬಲಪಂಥೀಯ ಆರ್ಥಿಕ ಸಿದ್ಧಾಂತಗಳ ಅರಿವು ಅವನಿಗಿತ್ತು. ಮನುಕುಲದ ಆರ್ಥಿಕ ವಿಮೋಚನೆಗಳಿಗಾಗಿ ತನ್ನದೇ ಸಿದ್ಧಾಂತಗಳನ್ನು ರೂಪಿಸಿದ್ದ. ಲೀಲಾಜಾಲವಾಗಿ ಮಾತನಾಡುತ್ತಿದ್ದ. ಪದಗಳಿಗಾಗಿ ತಿಣುಕಾಡುತ್ತಿರಲಿಲ್ಲ. ಅವನ ಆವೇಶಭರಿತ ಉಪನ್ಯಾಸಗಳನ್ನು ಆಲಿಸಲು ಭಾರೀ ಜನಸಂದಣಿ ನೆರೆಯುತ್ತಿತ್ತು. ರಾಜಕೀಯ ಚಟುವಟಿಕೆಗಳಿಗೆ ಹಾಗೂ ರಾಜಕಾರಣಿಗಳ ನುಡಿಮುತ್ತುಗಳಿಗೆ ಪತ್ರಿಕೆಗಳಲ್ಲಿ ಹಾಗೂ ಪುರವಾಣಿಗಳಲ್ಲಿ ಎಷ್ಟೊಂದು ಅವಕಾಶ ನೀಡಲಾಗುತ್ತದೆ ಎಂಬುದನ್ನು ನೀವು ಗಮನಿಸಿದ್ದೀರಾ. ಬೇರೆ ರೀತಿಯ ಸುದ್ದಿಗಳು ಪ್ರಕಟವಾಗುತ್ತವೆ ಎಂಬುದು ನಿಜವಾದರೂ ರಾಜಕೀಯ ಸುದ್ದಿಗಳಿಗೆ ಇನ್ನಿಲ್ಲದ ಮಹತ್ವ ದೊರೆಯುತ್ತದೆ. ಆರ್ಥಿಕ ಹಾಗೂ ರಾಜಕೀಯ ಜೀವನಕ್ಕೆ ಎಲ್ಲಿಲ್ಲದ ಪ್ರಾಶಸ್ತ್ಯ ಲಭಿಸುತ್ತದೆ. ಸೌಕರ್ಯಗಳು, ಹಣ, ಸ್ಥಾನಮಾನ ಹಾಗೂ ಅಧಿಕಾರ ಇವೇ ಮುಂತಾದ ಹೊರಗಿನ ಸನ್ನಿವೇಶಗಳು ಪ್ರಭಾವ ಬೀರಿ ನಮ್ಮ ಅಸ್ತಿತ್ವವನ್ನು ರೂಪಿಸುತ್ತದೆ ಎಂದು ತೋರುತ್ತದೆ. ಬಿರುದು ಭಾವನೆಗಳು, ವೇಷಭೂಷಣಗಳು, ಸಲಾಮು, ಧ್ವಜ ಈ ಬಾಹ್ಯ ಪ್ರದರ್ಶನವೇ ಅತ್ಯಂತ ಅಮೂಲ್ಯವಾಗಿ ಬಿಟ್ಟಿದೆ. ಹೀಗಾಗಿ ಒಟ್ಟು ಬದುಕಿನ ಪ್ರಕ್ರಿಯೆಯೇ ಮರೆತು ಹೋಗಿದೆ, ಇಲ್ಲವೇ ಅದನ್ನು ಬದಿಗೆ ತಳ್ಳಲಾಗಿದೆ. ಅಂದರೆ ಇದುವರೆಗೂ ಇವರು ಏನು ಹೇಳ್ತಾ ಬಂದರೆ ಒಂದು ರಾಜಕಾರಣ ಮತ್ತು ರಾಜಕಾರಣಿ ಎಲ್ಲದ ಒಂದು ಬಾಹ್ಯ ರೂಪವನ್ನು ಹೇಳ್ತಾ ಬಂದರು. ಒಬ್ಬ ರಾಜಕಾರಣಿ ಅನ್ನೋನು ಹೇಗಿದ್ದಾನೆ ಮತ್ತು ರಾಜಕಾರಣದಿಂದ ಏನೇನು ಲಾಭಗಳಾಗುತ್ತೆ. ಒಂದು ನ್ಯೂಸ್ ಪೇಪರ್ಗಳಲ್ಲಿ ಅವ್ರಿಗಾಗಿ ಎಷ್ಟು ಪುಟಗಳನ್ನು ಮೀಸಲಿಡ್ತಾರೆ, ಮೊದಲನೇ ಪುಟ, ಎರಡನೇ ಪುಟಗಳು, ಆ ಥರ ಮೇಯ್ನ್ ಶೀಟ್ಗಳಲ್ಲಿ ಇದು ಮಾಡೋಂಥದ್ದು. ಮತ್ತು ಅವರ ಸಾಧನೆಗಳನ್ನು ಹೆಂಗೆ ಎತ್ತಾಡ್ತಾರೆ ಎಲ್ಲವನ್ನು ಬಾಹ್ಯವಾಗಿ ನೋಡ್ತಾ ಬರ್ತಿದ್ದಾರೆ.
ಈಗ ಒಬ್ಬ ರಾಜಕಾರಣಿಯ ಬಾಹ್ಯ ಚಟುವಟಿಕೆಗಳನ್ನೆಲ್ಲ ನೋಡ್ತಾ ಇದ್ದಾರೆ. ಇಲ್ಲೇನೋ ಇಲ್ಲೊಬ್ಬ ಆಡಿಟರ್ ಇದ್ದಾನೆ ಅಂತಂದ್ರೆ ಅವನು ಮತ್ತೆ ಬಾಹ್ಯ ಚಟುವಟಿಕೆನೇ ಆಯಿತು. ಇಲ್ಲಿ ಮತ್ತೆ ಇನ್ನೇನೋ ಒಂದು ರಾಜಕಾರಣಿ ಅವನು ದುಡ್ಡು ಸಂಪಾದನೆ ಆಗ್ಬೋದು, ಅದನ್ನೆಲ್ಲ ಮೇಂಟೈನ್ ಮಾಡೋವಂಥದ್ದಾಗ್ಬೋದು. ಅಂದರೆ ಒಬ್ಬ ರಾಜಕಾರಣಿನ ಇದುವರೆಗೂ ಬರೀ ಬಾಹ್ಯವಾಗಿ ಮಾತ್ರ ನೋಡ್ತಾ ಇದ್ದಾರೆ. ಅವನ ಆಂತರ್ಯದಲ್ಲಿ ಏನಿರ್ಬೋದು ಅಂತ ಇನ್ನು ನೋಡೋ ಪ್ರಯತ್ನ ಮಾಡಬೇಕಾಗಿದೆ. ಬದುಕನ್ನು ಇಡಿಯಾಗಿ ಗ್ರಹಿಸುವುದಕ್ಕಿಂತ ಸಾಮಾಜಿಕ ಆರ್ಥಿಕ ಚಟುವಟಿಕೆಗಳಲ್ಲಿ ತೊಡೆದುಕೊಳ್ಳುವುದು ಬಹಳ ಸುಲಭವಾಗಿ ಬಿಟ್ಟಿದೆ. ಅಂದರೆ ಬದುಕನ್ನು ಗ್ರಹಿಸೋದು ಅಂತ ಅನ್ನೋದು ಅಷ್ಟು ಸುಲಭ ಅಲ್ಲ ಅಂತ ಅನ್ನೋದು. ಅದೇ ಬದುಕನ್ನು ಗ್ರಹಿಸೋದು ಅಂತಲೇ ನಾವು ಆಂತರ್ಯದಲ್ಲಿ ಬಲವನ್ನು ಗಳಿಸ್ಕೊಳ್ಳೋದೇ ಆಗಿರುತ್ತೆ. ಅದನ್ನು ಎಲ್ಲರೂ ಮಾಡೋ ಪ್ರಯತ್ನ ಮಾಡೋದಿಲ್ಲ. ಅದನ್ನು ಮರೆಮಾಚೋದಕ್ಕೆ ಏನು ಮಾಡ್ತಾರೆ ಅಂದರೆ ಎಲ್ಲರೂ ಹೆಚ್ಚು ಬಾಹ್ಯದಲ್ಲಿ ತೊಡಗಿಸ್ಕೊಂಡ್ಬಿಡ್ತಾರೆ ಅಂತ. ಅವ್ರ ಆಂತರ್ಯ ಖಾಲಿ ಇದೆ, ಆದರೂ ಯೋಚನೆ ಮಾಡಲ್ಲ, ಮತ್ತು ಅದನ್ನು ಬಲಪಡಿಸ್ಕೊಳ್ಳೋ ಯೋಚನೆಯೂ ಮಾಡಲ್ಲ. ಯಾಕೆಂದರೆ ಅದು ಕಷ್ಟ ಸಾಧ್ಯವಾದ ಕೆಲಸ ಅದು. ಅದಕ್ಕೋಸ್ಕರ ಹೇಳೋದು, ಬದುಕನ್ನು ಇಡಿಯಾಗಿ ಗ್ರಹಿಸುವುದಕ್ಕಿಂತ ಸಾಮಾಜಿಕ ಆರ್ಥಿಕ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳುವುದು ಭಾಳ ಸುಲಭವಾಗಿ ಬಿಟ್ಟಿದೆ. ಇವತ್ತಿನ ಜನಮಾನಸದಲ್ಲಿ, ಸಮಾಜದಲ್ಲಿ ಆ ಥರ ಒಂದು ಇದೆ, ಅಭಿಪ್ರಾಯ ಇದೆ. ಯಾವುದೇ ರಾಜಕೀಯ ಧಾರ್ಮಿಕ ಚಟುವಟಿಕೆಯೊಂದಿಗೆ ಅಥವಾ ಸಂಘಟಿತ ವಿಚಾರದೊಂದಿಗೆ ಗುರುತಿಸಿಕೊಂಡರೆ ದೈನಂದಿನ ಜೀವನದ ಕಷ್ಟ ವ್ಯಸನಗಳಿಂದ ಒಳ್ಳೆಯ ಬಿಡುಗಡೆ ಸಿಗುತ್ತದೆ. ಯಾವುದನ್ನಾರು ಗುರುತಿಸ್ಕೊಂಡ್ಬಿಟ್ರೆ ಅಲ್ಲೇ ಅವ್ರನ್ನ ತೊಡಗಿಸ್ಕೊಳ್ಳೋದು, ಅಲ್ಲೇ ಅವ್ರನ್ನ ಎಂಗೇಜ್ ಮಾಡ್ಕೊಳ್ಳೋವಂಥದ್ದು ಮಾಡಿಕೊಂಡು ಅವರಲ್ಲಿ ಬೇರೆ ಯಾವುದೇ ಒಂದು ಆಂತರ್ಯದ ಯೋಚನೆಗಳಿಗೆ ಅಥವಾ ಆಂತರ್ಯದ ಬೆಳವಣಿಗೆಗೆ ಒಂದು ಇದೇ ಕೊಡೋದಿಲ್ಲ, ಸಮಯನೇ ಕೊಡೋದಿಲ್ಲ. ಮತ್ತು ಸಮಯ ಕೊಡೋದಕ್ಕೆ ಅವರ ಆಸಕ್ತಿನೂ ತೋರಿಸೋದಿಲ್ಲ. ಅವರ ಆಸಕ್ತಿಯೆಲ್ಲ ಯಾವಾಗಲೂ ಬಾಹ್ಯನೇ. ಮನುಷ್ಯನ ಒಂದು ದೃಷ್ಟಿ ಏನಿರುತ್ತೆ ಅಂತಂದರೆ ಯಾವಾಗಲೂ ಬಾಹ್ಯ ಆಕರ್ಷಣೆನೇ ಜಾಸ್ತಿ. ಯಾವಾಗ ಮನುಷ್ಯ ಆಂತರ್ಯವಾಗಿ ಬೆಳೆಯೋದಕ್ಕೆ ಸಾಧ್ಯ ಆಗುತ್ತೆ ಅಂತಂದರೆ ಅವನು ಬಾಹ್ಯವಾಗಿ ಆಕರ್ಷಣೆಗಳನ್ನು ನಿಲ್ಲಿಸಿದಾಗ. ಬಟ್ ಇವತ್ತಿನ ದಿನ ಬಾಹ್ಯವಾಗಿ ಆಕರ್ಷಣೆ ಯಾವಾಗ ನಿಲ್ಲುತ್ತೆ ಅಂತಂದರೆ ಹೊರಗಿನ ಸಮಾಜನ ನಾವು ಎಷ್ಟು ಚೆನ್ನಾಗಿ ನಾವು ಅರ್ಥ ಮಾಡ್ಕೋತೀವೋ ಆವಾಗ ನಮಗೆ ಬಾಹ್ಯದಲ್ಲಿ ಇನ್ನೇನು ಆಕರ್ಷಣೆ ಇಲ್ಲ ಅಂತ ಅನಿಸುತ್ತೆ. ಸಮಾಜನ ನಾವು ಅರ್ಥ ಮಾಡ್ಕೊಳ್ಳೋದೇ ಪ್ರಯತ್ನ ಮಾಡದೇ ಇದ್ದಾಗ ಯಾವಾಗಲೂ ಸಮಾಜ ಅವರಿಗೆ ಕುತೂಹಲವಾಗೇ ಕಾಣ್ತಿರುತ್ತೆ. ಅದರಲ್ಲಿ ಏನು ಅಂತ ಅರ್ಥ ಮಾಡ್ಕೊಳ್ಳೋಕ್ಕಾಗೋದಿಲ್ಲ. ಅವಾಗ ಅದೇನು ರಿಪ್ರೆಸೆಂಟ್ ಮಾಡುತ್ತೆ ಅಂದರೆ ನಮ್ಮ ಆಂತರ್ಯದ ಖಾಲಿತನವನ್ನು ತೋರಿಸ್ತಾ ಹೋಗುತ್ತೆ. ನಾವು ಎಷ್ಟು ಬೆಳಿತೀವೋ, ನಮ್ಮ ಆಂತರ್ಯನ ಶಕ್ತಿಯನ್ನು ನಾವು ಎಷ್ಟು ಬೆಳೆಸ್ತೀವೋ ಅಷ್ಟು ಬಾಹ್ಯದಲ್ಲಿ ನಾವು ಬಲವನ್ನು ಗಳಿಸ್ಕೊತಾ ಹೋಗ್ತೀವಿ. ಬಾಹ್ಯದಲ್ಲಿ ಯಾವಾಗ ಬಲವನ್ನು ಗಳಿಸ್ಕೊತಾ ಹೋಗ್ತೀವೋ ಆವಾಗ ನಮಗೆ ಸಮಾಜದ ಆಕರ್ಷಣೆ ಕಮ್ಮಿ ಆಗ್ತಾ ಹೋಗುತ್ತೆ. ಆ ಆಕರ್ಷಣೆ ಕಮ್ಮಿ ಆದಾಗ ಮಾತ್ರ ನಾವು ಆಂತರ್ಯನ ಕಡೆ ತಿರುಗಿ ನೋಡಿ ಅದನ್ನು ಇನ್ನೂ ಹೆಚ್ಚು ಬಲಪಡಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಬಟ್ ಇಲ್ಲಿ ಹೆಚ್ಚು ಜನ ಏನು ಮಾಡ್ತಿದ್ದಾರೆ ಅಂತಂದರೆ ಎಲ್ಲ ಬಾಹ್ಯದ ಕಡೆಗೇ ಅವರ ಗಮನವನ್ನು ಸೆಳೆದು ಅಲ್ಲೇ ಆ ಆಕರ್ಷಣೆಯಲ್ಲೇ ಮುಳುಗೋಗಿದ್ದಾರೆ. ಯಾಕೆ ಅಂದರೆ ಯಾಕೆ ಅವ್ರು ಅಲ್ಲೇ ಮುಳುಗೋಗಿದ್ದಾರೆ ಅನ್ನೋದಕ್ಕರ್ಥ ಅವರು ಆಂತರ್ಯ ಕಡೆಗೆ ಗಮನ ಕೊಟ್ಟಿಲ್ಲ ಅನ್ನೋದಂತೂ, ಮತ್ತು ಈ ಸಮಾಜದ ಆಂತರ್ಯವನ್ನು ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಅವ್ರು ಮಾಡ್ತಾಯಿಲ್ಲ. ಅವರು ಕೇವಲ ಒಂದು ನಮಗೆ ಅದರಿಂದ ಬಿಡುಗಡೆ ಆಗೋ ಆಂತರ್ಯದ ಒಂದು ಏನೇ ಒಂದು ನೋವುಗಳೋ ಅಥವಾ ಏನೇ ಒಂದು ಅಸಮಾಧಾನ ಇದ್ದರೂ ಅದರಿಂದ ಬಿಡುಗಡೆ ಪಡೆಯೋ ಪ್ರಯತ್ನ ಪಡ್ತಿದ್ದಾರೆ. ಅದಕ್ಕೆ ಬಾಹ್ಯದ ಒಂದು ದಾರಿಯನ್ನು ಅವ್ರು ಹುಡ್ಕೊಂಡಿದ್ದಾರೆ, ಬಾಹ್ಯ ಸಮಾಜದ ಆ ದಾರಿಯನ್ನು ಹುಡ್ಕೊಂಡಿದ್ದಾರೆ ಅವರು. ದುರ್ಬಲ ಹೃದಯದೊಂದಿಗೆ ಒಂದು ನಿಮಿಷ, ಇನ್ನೊಂದು ಸೆಂಟೆನ್ಸ್ ಇದೆ. ಯಾವುದೇ ರಾಜಕೀಯ ಧಾರ್ಮಿಕ ಚಟುವಟಿಕೆಗಳೊಂದಿಗೆ ಅಥವಾ ಸಂಘಟಿತ ವಿಚಾರಗಳೊಂದಿಗೆ ಗುರುತಿಸಿಕೊಂಡರೆ ದೈನಂದಿನ ಜೀವನದ ಕಷ್ಟ ವ್ಯಸನಗಳಿಂದ ಒಳ್ಳೆಯ ಬಿಡುಗಡೆ ಲಭಿಸುತ್ತದೆ. ದುರ್ಬಲ ಹೃದಯದೊಂದಿಗೆ ನೀವು ದೊಡ್ಡ ವಿಚಾರಗಳ ಬಗ್ಗೆ, ಜನಪ್ರಿಯ ನೇತಾರರ ಬಗ್ಗೆ ಮಾತನಾಡಬಹುದು. ನೋಡಿ, ಅಲ್ಲಿ ಬಿಡುಗಡೆ ಸಿಗುತ್ತದೆ ಅಂದಾಗ ಅಲ್ಲಿ ಅವರಲ್ಲಿರುವಂಥದ್ದು ದುರ್ಬಲ ಹೃದಯನೇ ಆಗಿರುತ್ತೆ. ಯಾಕೆಂದರೆ ಅವರ ಆಂತರ್ಯದಲ್ಲಿ ಶಕ್ತಿ ಕಮ್ಮಿ ಇರುತ್ತೆ ಅವರಿಗೆ. ನೀವು ದೊಡ್ಡ ವಿಚಾರಗಳ ಬಗ್ಗೆ, ಜನಪ್ರಿಯ ನೇತಾರರ ಬಗ್ಗೆ ಮಾತನಾಡಬಹುದು. ಜಗತ್ತಿನ ವಿದ್ಯಮಾನಗಳ ಬಗೆಗೆ ಸರಳ ನುಡಿಗಳನ್ನು ಬಳಸಿ ನಿಮ್ಮ ಟೊಳ್ಳುತನವನ್ನು ಮರೆಮಾಚಬಹುದು. ಜಗತ್ತಿನ ವಿದ್ಯಮಾನಗಳ ಬಗ್ಗೆ ಎಲ್ಲ ಬಗ್ಗೆನೂ ಮಾತಾಡ್ಬೋದು, ಎಲ್ಲ ಮಾತಾಡ್ತಿರ್ತೀವಿ. ಆದರೆ ನಮ್ಮೊಳಗೆ ಅದು ಏನು ಅಂತ ಒಂದು ಆಂತರ್ಯದಲ್ಲಿ ಟೊಳ್ಳಾಗೇ ಇರುತ್ತೆ ಅನ್ನುವಂಥದ್ದು. ಟೊಳ್ಳುತನವನ್ನು ಮರೆಮಾಚಬಹುದು. ನಿಮ್ಮ ಚಡಪಡಿಕೆಯ ಮನಸ್ಸು ಯಾವುದಾದರೊಂದು ಹೊಸ ಹಳೆಯ ಧರ್ಮ ಸಿದ್ಧಾಂತವನ್ನು ವ್ಯಾಪಕ ಬೆಂಬಲದೊಂದಿಗೆ ಪ್ರಚಾರಪಡಿಸುವ ಕ್ರಿಯೆಯಲ್ಲಿ ಮಗ್ನವಾಗಬಹುದು. ಇವೆಲ್ಲ ಬಾಹ್ಯ ಚಟುವಟಿಕೆಗಳು. ಬೇಕು ಅಂತಲೇ ಬಾಹ್ಯ ಚಟುವಟಿಕೆಗಳಲ್ಲಿ ಅವರು ಪ್ರಯತ್ನಶೀಲರಾಗ್ತಾರೆ. ಅದರಲ್ಲಿ
ರಾಜಕೀಯವೆಂಬುದು ಪರಿಣಾಮಗಳ ಜೊತೆ ಮಾಡಿಕೊಂಡ ರಾಜಿ ಒಪ್ಪಂದ. ನಾವು ಬಾಹ್ಯ ಸಂಗತಿಗಳಿಗೆ ವಿಶೇಷ ಮನ್ನಣೆ ನೀಡುತ್ತಿದ್ದೇವೆ. ಹೀಗಾಗಿ ನಮ್ಮಲ್ಲಿ ಹೆಚ್ಚಿನವರಿಗೆ ಪರಿಣಾಮಗಳ ಬಗ್ಗೆ ವಿಪರೀತ ಕಾಳಜಿ, ಪರಿಣಾಮಗಳನ್ನು ಏರುಪೇರುಗೊಳಿಸಿ ಶಾಂತಿ ಹಾಗೂ ಈ ವ್ಯವಸ್ಥೆಯನ್ನು ಕಾಪಾಡಲು ಸಾಧ್ಯವೆಂದು ನಾವು ನಂಬಿದ್ದೇವೆ. ಎಲ್ಲವನ್ನೂ ಬಾಹ್ಯದಲ್ಲೇ ಚಿಂತನೆ ಮಾಡ್ತಾರೆ. ಅದನ್ನೇನು ಮಾಡಬೇಕು, ಆ ಸಮಸ್ಯೆನ ಹೇಗೆ ಪರಿಹಾರ ಮಾಡಬೇಕು ಅಂತ ಅನ್ನುವಂಥದ್ದು. ದುರದೃಷ್ಟವಶಾತ್ ಅದು ನಾವೆಣಿಸಿದ್ದಂತೆ ಸುಲಭವಲ್ಲ. ಬದುಕು ಬಾಹ್ಯ ಮತ್ತು ಆಂತರಿಕ ಎರಡೂ ಬೆರೆತ ಸಮಗ್ರ ಕ್ರಿಯೆ. ನೋಡಿ, ಇಲ್ಲಿ ಇವಾಗ ಅವರು ಮುಖ್ಯವಾದ ವಿಷಯಕ್ಕೆ ಬರ್ತಾರೆ. ಒಬ್ಬ ರಾಜಕಾರಣಿ ಕೇವಲ ಬಾಹ್ಯದಲ್ಲೇ ಬದುಕೊಂಡು, ಬಾಹ್ಯದಲ್ಲೇ ಇದ್ದು ಎಲ್ಲವನ್ನೂ ಬಾಹ್ಯದಲ್ಲೇ ನಿಭಾಯಿಸ್ಕೊಂಡು ಆಂತರ್ಯನ ಮರೆಮಾಚೋದಕ್ಕೆ ಪ್ರಯತ್ನ ಪಟ್ಟರೆ ಅದು ಅವನ ನಿಜವಾದ ಬದುಕಲ್ಲ. ಇಲ್ಲಿ ಬದುಕು ಅಂದರೆ ಏನು ಅಂತ ಹೇಳ್ತಾ ಇದ್ದಾರೆ. ಬದುಕು ಅನ್ನೋದು ಬಾಹ್ಯ ಮತ್ತು ಆಂತರಿಕ ಎರಡೂ ಬೆರೆತ ಸಮಗ್ರ ಕ್ರಿಯೆ. ಆಂತರ್ಯದಲ್ಲಿ ಶಕ್ತಿ ಇರಬೇಕು, ಅದ್ರ ಮೂಲಕ ಅದು ಬಾಹ್ಯದಲ್ಲಿ ಹೊರಹೊಮ್ಮಬೇಕು. ಆಂತರ್ಯದಲ್ಲಿ ಟೊಳ್ಳಾಗಿದ್ದು ಬಾಹ್ಯದಲ್ಲಿ ಹೊರಹೊಮ್ಮಿದ್ರೆ ಅದಕ್ಕೆ ಏನು ಅರ್ಥ ಇರೋದಿಲ್ಲ ಅನ್ನೋದು. ಅಂದರೆ ಅವನ ಯಾವುದೇ ಒಂದು ಬಾಹ್ಯ ಕ್ರಿಯೆಗೆ ಅರ್ಥ ಬರಬೇಕು ಅಂತಂದರೆ ಆಂತರ್ಯದಲ್ಲಿ ನಾವು ಅದರಲ್ಲಿ ಶಕ್ತಿಯೇ ಇರಬೇಕು, ನಮ್ಮಲ್ಲಿ ಅದೊಂದು ಬಲ ಇರಬೇಕು. ಅಂದರೆ ನಾವು ಈಗ ಏನೋ ಮಾಡಬೇಕು ಕೆಲಸ ಅಂತಂದರೆ ನಾವು ಇಚ್ಛೆ ಪಡಬೇಕಲ್ಲ. ನಾವು ಇಚ್ಛೆ ಪಟ್ಟು ಮಾಡಿದ್ರೆ ನಮ್ಮೊಳಗೆ ಆಂತರ್ಯದಲ್ಲಿ ಇಚ್ಛೆ ಇರುತ್ತೆ, ಈ ಕೆಲಸ ಮಾಡಬೇಕು ಅನ್ನೋಂಥದ್ದು. ಆವಾಗ ಆ ಕೆಲಸದಲ್ಲಿ ಒಂದು ಫಲಪ್ರದ ಆಗುವಂಥದ್ದು, ಒಂದು ರಿಸಲ್ಟ್ ಸಿಗುವಂಥದ್ದು ಆ ಥರ ಸಾಧ್ಯ ಆಗುತ್ತೆ. ನಾವು ನಮ್ಮೊಳಗೆ ಆ ಇಚ್ಛೆನೇ ಇಲ್ಲದೆ ಯಾರೋ ಹೇಳಿದ್ರು ಅಲ್ಲಿ ಏನೋ ಸರ್ಟಿಫಿಕೇಟ್ ಸಿಗುತ್ತಂತೆ, ಅಲ್ಲಿ ಏನೋ ಯಾರೋ ನಮಗೆ ಒಂದು ಅಪ್ರಿಷಿಯೇಟ್ ಮಾಡ್ತಾರಂತೆ, ಏನೊಂದು ಪ್ರೈಸ್ ಕೊಡ್ತಾರಂತೆ, ಅದಕ್ಕೋಸ್ಕರ ನಾನು ಕೆಲಸ ಮಾಡ್ತಾಯಿದ್ದೀನಿ ಅಂತ ಅನ್ನೋದು ಇದೆಯಲ್ಲ, ಅದು ಒಂಥರ ಆಗುತ್ತೆ. ಅದು ಇವಾಗ ಈ ರಾಜಕಾರಣಿಗಳ ಬಗ್ಗೆ ಏನು ಹೇಳಿದ್ರು ಆ ಥರ ಆಗ್ತಾಯಿದೆ. ಅದು ನಮ್ಮೊಳಗೆ ಆಂತರ್ಯದಲ್ಲಿ ಬಲ ಇಟ್ಕೊಂಡು ನಾವು ಕೆಲಸ ಮಾಡ್ತೀವಲ್ಲ, ಅದು ಆಗಬೇಕಾಗಿದೆ. ಅದು ಬಾಹ್ಯ ಮತ್ತು ಆಂತರ್ಯದ ಎರಡೂ ಸಮಗ್ರವಾಗಿ ನಾವು ನೋಡಬೇಕಾಗಿದೆ. ಅದನ್ನು ಅವರಿಲ್ಲಿ ಹೇಳ್ತಾ ಇರೋದು. ಬದುಕು ಬಾಹ್ಯ ಮತ್ತು ಆಂತರಿಕ ಎರಡೂ ಬೆರೆತ ಸಮಗ್ರ ಕ್ರಿಯೆ. ನಾವೇನಾದರೂ ಕ್ರಿಯೆ ಮಾಡ್ತಾ ಇದ್ದೀವಿ ಅಂದರೆ ಅದು ನಮ್ಮೊಳಗಿಂದಲೇ ಬಂದಿರಬೇಕದು, ಹೊರಗಡೆ ಬಾಹ್ಯ ಆಕರ್ಷಣೆಯಿಂದ ಬಂದಿರಬಾರ್ದು. ನಾವು ಏನೋ ಒಂದು ನೋಡಿ ಅಲ್ಲೇನೋ ಒಂದು ಆಕರ್ಷಣೆ ಪಟ್ಟು ಅದು ಚೆನ್ನಾಗಿದೆ, ಇದು ಚೆನ್ನಾಗಿದೆ, ಅದು ಮಾಡ್ತೀನಿ, ಇದು ಮಾಡ್ತೀನಿ, ಹಂಗೆ ಆಗಬಾರ್ದು. ಆಂತರ್ಯದಲ್ಲಿ ನಮ್ಗೆ ಅದು ಹುಟ್ಟಿರ್ಬೇಕು, ನಮ್ಮ ಮೊದಲೇ ನಾವು ಮಾಡಬೇಕು ಅಂತಕ್ಕಂಥದ್ದು. ಒಬ್ಬ ರಾಜಕಾರಣಿಗೆ ಜನಸೇವೆ ಮಾಡಬೇಕು ಅನ್ನೋದು ಆಂತರ್ಯದಿಂದ ಬಂದಿರಬೇಕದು. ಅವನು ನಿಜವಾಗ್ಲೂ ಏನೋ ಒಂದು ತನ್ನ ಬದುಕನ್ನು ರೂಪಿಸ್ಕೊತೀನಿ ಅನ್ನೋ ಒಂದು ದೃಷ್ಟಿಯಿಂದ ಏನೋ ಒಂದು ಮಾಡ್ತೀನಿ ಅಂತ ಹೋದರೆ ಆಗೋದಿಲ್ಲ. ಅದಕ್ಕೆ ಆಂತರ್ಯದ ಶಕ್ತಿ ಪ್ರಬಲವಾಗಿದ್ದಷ್ಟು ಅವನ ಬಾಹ್ಯ ಚಟುವಟಿಕೆ ಫಲಪ್ರದವಾಗಿರುತ್ತೆ. ಪರಿಗಣನೆಗಳು ಆಂತರ್ಯದ ಮೇಲೆ ಪ್ರಭಾವ ಬೀರುತ್ತದೆ. ಆದರೆ ಆಂತರ್ಯವು ಸಾಮಾನ್ಯವಾಗಿ ಬಾಹ್ಯ ಪರಿಗಣನೆಯನ್ನು ನಿಯಂತ್ರಿಸುತ್ತದೆ. ನಮ್ಮಲ್ಲಿ ಎಷ್ಟು ಆಂತರ್ಯವಾದ ಬಲ ಇರುತ್ತೋ ಅಷ್ಟನ್ನು ಮಾತ್ರ ನಾವು ಅದನ್ನು ಎಕ್ಸ್ಪ್ರೆಸ್ ಮಾಡೋಕ್ಕೆ ಮತ್ತು ಅದನ್ನು ಇದು ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಅದ್ರ ಮೂಲಕ ನಾವು ಹೋದಾಗ ನೀವು ಏನು ಆಗಿದ್ದೀರೋ ಅದು ನಿಮ್ಮ ಬಾಹ್ಯ ನಡತೆಯಲ್ಲಿ ವ್ಯಕ್ತವಾಗುತ್ತದೆ. ನಾವು ಏನಾಗಿದ್ದೀವಿ ಅಂತ ಸೂಚಿಸೋದು ನಮ್ಮ ಆಂತರ್ಯದ ಒಂದು ಭಾವ, ಆಂತರ್ಯದ ಶಕ್ತಿ. ಅದು ನಮಗೆ ಅದು ಹೊರಹೊಮ್ಮೋದು ಬಾಹ್ಯದಲ್ಲಿ ಅದು ಹೊರಹೊಮ್ಮಿ ನಾವೇನು ಅನ್ನೋದು ಅರ್ಥ ಆಗುತ್ತೆ ಅನ್ನೋಂಥದ್ದು. ಈಗ ಆಂತರ್ಯದಲ್ಲಿ ಖಾಲಿಯಾಗಿದ್ರೂ ಬಾಹ್ಯದಲ್ಲಿ ಹೊರಹೊಮ್ಮತ್ತಲ್ಲ, ಅದು ಕೂಡ ಗೊತ್ತಾಗ್ಬಿಡುತ್ತೆ. ಇವರು ಏನೂ ಗೊತ್ತಿಲ್ಲ, ಇವರಿಗೆ ಏನೋ ಮಾತಾಡ್ತಾರೆ ಅನ್ನೋದು ಬರುತ್ತಲ್ಲ, ಅದು ಅದೇ ಅರ್ಥ ಬರೋದು. ನಾವು ಏನಾದರೂ ಒಳಗಡೆ ಒಂಚೂರು ಇದ್ದರೆ, ನಮ್ಮೊಳಗೆ ಆಂತರ್ಯದಲ್ಲಿದ್ದರೆ ಅದು ಮಾತ್ರ ಹೊರಗಡೆ ಬರಬೇಕು, ಅದಕ್ಕೆ ಮಾತ್ರ ಒಂದು ಬೆಲೆ ಅಂತ ಅನ್ನೋದು ಇರುತ್ತೆ ಅನ್ನೋದು. ನೀವು ಏನು ಆಗಿದ್ದೀರೋ ಅದು ನಿಮ್ಮ ಬಾಹ್ಯ ನಡತೆಯಲ್ಲಿ ವ್ಯಕ್ತವಾಗುತ್ತದೆ. ಬಾಹ್ಯ ಮತ್ತು ಆಂತರಿಕ ಇವೆರಡನ್ನೂ ಪ್ರತ್ಯೇಕ ವಿಭಾಗಗಳನ್ನು ಇಟ್ಟು ನೋಡಲು ಸಾಧ್ಯವಿಲ್ಲ. ಎರಡನ್ನು ಸಪ್ರೇಟಾಗಿ ಮಾಡೋಕ್ಕಾಗಲ್ಲ. ಎರಡನ್ನೂ ಸಮಗ್ರವಾಗಿ ಒಂದೇ ಪದರದಲ್ಲಿ ತಗೊಂಡೋಗ್ಬೇಕಾಗಿದೆ ಅನ್ನುವಂಥದ್ದು. ಏಕೆಂದರೆ ಇವೆರಡು ಪರಸ್ಪರ ಪ್ರತಿಕ್ರಿಯೆಯಲ್ಲಿ ಮಗ್ನವಾಗಿವೆ. ಆದರೆ ಆಂತರ್ಯದ ಅಭಿಪ್ರಾಯಗಳು, ಸುಪ್ತ ಆಶಯಗಳು, ಪ್ರಯತ್ನಗಳು ಯಾವಾಗಲೂ ಹೆಚ್ಚು ಪ್ರಬಲ. ನೋಡಿ, ಆಂತರ್ಯದ ಅಭಿಪ್ರಾಯಗಳು ನಮ್ಮೊಳಗಡೆ, ಈಗ ನಾವೇನಾದ್ರು ಒಂದು ಕೆಲಸ ಮಾಡಬೇಕು ಅಂತಂದರೆ ಫಸ್ಟ್ ನಮ್ಮನ್ನು ನಾವು ಕೇಳಬೇಕು ಅಂತ, ನಾವು ಮಾಡ್ತಿರೋ ಕೆಲಸ ಸರಿ ಇದೆಯೋ ತಪ್ಪೋ ಅದನ್ನು ನಾವು ನಿರ್ಧಾರ ಮಾಡಬೇಕು. ಅದು ಬಿಟ್ಬಿಟ್ಟು ಕೆಲವರು ಏನಾರು ಒಂದು ಮಾಡಬೇಕು ಅಂತಂದಾಗ ಪಕ್ಕದವ್ರನ್ನ ಇನ್ಯಾರೋ ಒಬ್ಬರು ನೋಡಿ ಅವ್ರು ಗೆದ್ದಿದ್ದಾರೆ, ಅವ್ರು ಸಫಲರಾಗಿದ್ದಾರೆ, ಅವ್ರೇನು ಮಾಡಿದ್ದಾರೆ ನೋಡ್ಕೊಂಡು ಮಾಡೋಣ ಅನ್ನುವಂಥದ್ದು ಒಂದು ರೀತಿ ಆಗುತ್ತೆ. ಅದು ಬಾಹ್ಯ ರೀತಿ ಆಗಿಬಿಡುತ್ತದು. ಆದರೆ ಅದಕ್ಕಿಂತ ಮುಖ್ಯವಾಗಿ ನಮ್ಮ ಆಂತರ್ಯದ ಅಭಿಪ್ರಾಯಗಳು ನಮಗೆ ಮುಖ್ಯ ಆಗಬೇಕು.
ನಾವು ಮಾಡ್ತಿರೋ ಕೆಲಸ ಸರಿನೋ ತಪ್ಪೋ ಅದನ್ನು ನಾವೇ ನಿರ್ಧಾರ ಮಾಡಿ ಆ ನಿರ್ಧಾರದಂತೆ ಮುಂದುವರಿಯಿದ್ರೆ ಮಾತ್ರ ಆಂತರ್ಯದ ಶಕ್ತಿ ಅಲ್ಲಿ ಪ್ರಕಟಗೊಳ್ಳುತ್ತೆ ಅಲ್ಲಿ ಅನ್ನೋಂಥದ್ದು. ಆಂತರ್ಯದ ಅಭಿಪ್ರಾಯಗಳು, ಸುಪ್ತ ಆಶಯಗಳು, ಪ್ರಯತ್ನಗಳು ಯಾವಾಗಲೂ ಹೆಚ್ಚು ಪ್ರಬಲ, ಅದು ಪ್ರಬಲವಾಗಿರುತ್ತೆ. ಅದೇ ನಮಗೆ ಮುಖ್ಯವಾಗಿ ಬೇಕಾಗಿರುವಂಥದ್ದು. ಜೀವನವು ರಾಜಕೀಯ ಅಥವಾ ಆರ್ಥಿಕ ಚಟುವಟಿಕೆಯನ್ನು ಅವಲಂಬಿಸಿಲ್ಲ. ಮರವೆಂದರೆ ಕೇವಲ ಎಲೆ ಮತ್ತು ರೆಂಬೆ ಮಾತ್ರ ಅಲ್ಲ. ಹೇಗೋ ಹಾಗೆಯೇ ಬದುಕು ಕೇವಲ ಬಾಹ್ಯ ಆಡಂಬರವಲ್ಲ. ಮರದ ಒಂದು ಎಲೆ ಮತ್ತು ಕಾಂಡಕ್ಕೆ ಕಂಪೇರ್ ಮಾಡಿ ಹೇಳ್ತಾರೆ, ಅಷ್ಟೇ ಅಲ್ಲ ಅನ್ನೋದು. ಜೀವನ ಅನ್ನೋದು ಕೇವಲ ಬಾಹ್ಯ ಮಾತ್ರ ಅಲ್ಲ. ಆ ಜೀವನ ಜೀವಿಸೋದ್ರಿಂದಲೇ ಏನೂ ಅರ್ಥ ಇಲ್ಲ. ನಮ್ಮ ಆಂತರ್ಯದ ಶಕ್ತಿಯನ್ನು ಬಲಪಡಿಸಿಕೊಂಡು ನಮ್ಮ ಜೀವನವನ್ನು ನಾವು ಪ್ರಕಟಗೊಳಿಸಬೇಕಾಗಿದೆ. ಒಂದು ಅದರ ಅಖಂಡತೆಯಲ್ಲಿ ಸೌಂದರ್ಯವನ್ನು ಆರಿಸಬೇಕು. ಈ ಅಖಂಡತೆ ಅಥವಾ ಸಮನ್ವಯಗೊಳಿಸುವಿಕೆಯು ರಾಜಕೀಯ ಅಥವಾ ಆರ್ಥಿಕ ರಾಜಿ ಒಪ್ಪಂದದ ಮೇಲಿನ ಹಂತದಲ್ಲಿ ನಡೆಯುವುದಿಲ್ಲ. ಇದನ್ನು ಕಾರ್ಯಕಾರಣ ಸಂಬಂಧಗಳ ಸರಣಿಯಿಂದ ಆಚೆ ನಿಂತು ನೋಡಬೇಕಿದೆ. ಇದೊಂದು ಸೆಂಟೆನ್ಸ್ ಇನ್ನೊಂದ್ಸಲ ಓದ್ತೀನಿ. ಈ ಅಖಂಡತೆ ಮತ್ತು ಸಮನ್ವಯಗೊಳಿಸುವ ರಾಜಕೀಯ ಅಥವಾ ಆರ್ಥಿಕದ ರಾಜಿ ಒಪ್ಪಂದದ ಮೇಲಿನ ಹಂತದಲ್ಲಿ ನಡೆಯುವುದಿಲ್ಲ. ಇದು ಕಾರ್ಯಕಾರಣಗಳ ಸಂಬಂಧಗಳ ಆಚೆಯಿಂದ ನಿಂತು ನೋಡಬೇಕಾಗಿದೆ. ಅಂದರೆ ನಾವು ಆಂತರ್ಯ ಮತ್ತು ಬಾಹ್ಯವನ್ನು ಎರಡನ್ನು ಸೇರಿಸಿ ನೋಡಬೇಕು ಅಂತ ಹೇಳೋ ಪ್ರಯತ್ನ. ಅಂದರೆ ಮೇಲ್ಪದರದಲ್ಲಿ ನಾವೇನು ಮಾಡ್ತೀವೋ ಅದು ಯಾವುದಕ್ಕೂ ಬಲ ಇರೋದಿಲ್ಲ ಅನ್ನೋವಂಥದ್ದು. ಏಕೆಂದರೆ ನಾವು ಕಾರಣಗಳು ಮತ್ತು ಪರಿಣಾಮಗಳ ಜೊತೆ ಆಡುತ್ತೇವೆ, ಅದರಿಂದ ಆಚೆಗೆ ಎಂದೂ ತಲೆ ಹಾಕುವುದಿಲ್ಲ. ಹೀಗಾಗಿ ನಾವು ರಾಜಕೀಯ ಉನ್ಮಾದಗಳಿಗೆ ಹಾಗೂ ಧಾರ್ಮಿಕ ಭಾವುಕತನಕ್ಕೆ ದಾಸರಾಗಿ ಬಿಟ್ಟಿದ್ದೇವೆ. ನಮ್ಮನ್ನು ರೂಪಿಸಿರುವ ವಿವಿಧ ಪ್ರಕ್ರಿಯೆಗಳ ಸಮನ್ವಯದಲ್ಲಿ ನಾವು ಈಗ ಭರವಸೆ ಇಡಬಹುದು. ಯಾವುದೇ ಸಿದ್ಧಾಂತದಿಂದ, ಯಾವುದೇ ನಿರ್ದಿಷ್ಟ ಧಾರ್ಮಿಕ ಅಥವಾ ರಾಜಕೀಯ ಪಕ್ಷದ ಅಧಿಕಾರಸ್ಥರನ್ನು ಅನುಸರಿಸುವುದರಿಂದ ಸಮನ್ವಯವು ಸಾಧ್ಯವಾಗುವುದಿಲ್ಲ. ನೋಡಿ, ಯಾರೋ ಒಬ್ಬರು ಏನೋ ಒಂದು ಸಾಧನೆ ಮಾಡಿದ್ದಾರೆ ರಾಜಕೀಯದಲ್ಲಿ ಅಂತಂದರೆ ಅದನ್ನು ನೋಡ್ಕೊಂಡು ಮಾಡ್ತೀವಿ ಅಂತ ಅನ್ನೋದು ಆಗೋದಿಲ್ಲ. ಅದನ್ನು ಇಲ್ಲಿ ಹೇಳ್ತಾ ಇರೋದು. ಯಾವುದೇ ನಿರ್ದಿಷ್ಟ ಧಾರ್ಮಿಕ ಅಥವಾ ರಾಜಕೀಯ ಪಕ್ಷದ ಅಧಿಕಾರಸ್ಥರನ್ನು ಅನುಸರಿಸುವುದರಿಂದ ಯಾವುದೇ ಒಂದು ಸಮನ್ವಯವನ್ನು ಸಾಧಿಸಲು ಸಾಧ್ಯವಾಗುವುದಿಲ್ಲ. ಇದು ವ್ಯಾಪಕವೂ ಆಳವೂ ಆದ ಅರಿವಿನಿಂದ ಮಾತ್ರ ಬರಬೇಕು. ಅರಿವು ಅಂತ ಅನ್ನೋದು ನಮ್ಮೊಳಗೆ ಇರುವಂಥದ್ದು. ಅದು ನಮ್ಮೊಳಗಿನಿಂದ ಬರಬೇಕು. ಏನು ಮಾಡಬೇಕು ಅನ್ನೋಂಥದ್ದು, ಹೇಗೆ ಮಾಡಬೇಕು ಅನ್ನೋಂಥದ್ದು. ಯಾಕೆಂದರೆ ಯಾರೋ ಒಂದು ಸಾಧನೆ ಏನೋ ಒಂದು ಮಾಡಿರ್ತಾರೆ ಅಂತಂದ್ರೆ ಅವತ್ತಿನ ಆ ಕಾಲಕ್ಕೆ ತಕ್ಕನಾಗಿ ಅವ್ರು ಮಾಡಿರ್ತಾರೆ. ಇವತ್ತಿನ ಈ ಕಾಲಕ್ಕೆ ನಾವೇನು ಮಾಡಬೇಕು, ಹೇಗೆ ಮಾಡಬೇಕು ಅನ್ನೋದು ನಾವು ಪರಿಸ್ಥಿತಿಯನ್ನು ಅವಲೋಕಿಸಿ ನಮ್ಮ ಆಂತರ್ಯದಿಂದ ಮಾತ್ರ ಅದನ್ನು ನಿರ್ಧಾರ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಈ ಅರಿವು ಮನದಾಳದ ಪ್ರಜ್ಞೆಯ ವಿವಿಧ ಮಜಲುಗಳಿಗೆ ತಲುಪಬೇಕು. ಅದು ಮೇಲಿನ ಪ್ರತಿಕ್ರಿಯೆಗಳಿಗೆ ತೃಪ್ತವಾಗಬಾರದು. ನಾವು ಎಷ್ಟು ಆಳದಿಂದ ಅರಿವನ್ನು ಪಡೆದು ಅದರ ಮೂಲಕ ನಾವು ಮುಂದಾಗ್ತೀವೋ ಆವಾಗ ಮಾತ್ರ ನಮ್ಮ ಬಾಹ್ಯ ಚಟುವಟಿಕೆಗಳು ನಮ್ಮಲ್ಲಿ ಒಂದು ಶಕ್ತಿಯುತವಾಗಿ ಕೆಲಸ ಮಾಡೋಕ್ಕೆ ಶುರುವಾಗುತ್ತೆ. ಅದೇ ಒಬ್ಬ ರಾಜಕಾರಣಿಯಾದವನಿಗೆ ಕೆಲಸ ಮಾಡಬೇಕು ಅಂತಂದರೆ ಅವನಲ್ಲಿ ಆಂತರ್ಯದ ಶಕ್ತಿ ಎಷ್ಟು ಬಲವಾಗಿರಬೇಕು ಅನ್ನೋದನ್ನು ಇಲ್ಲಿ ಹುಡುಕೋ ಪ್ರಯತ್ನ ಈ ಅಧ್ಯಾಯದಲ್ಲಿ ಮಾಡಿದ್ರು ಅಂತ ಹೇಳ್ಬೋದು. ಇಲ್ಲಿಗೆ ಈ ಅಧ್ಯಾಯ ಮುಗೀತು. ಇನ್ನೊಂದು ಅಧ್ಯಾಯ ಮಾಡ್ಬೋದು ಅಂತ ಅನಿಸುತ್ತೆ. ಅನುಭವಿಸುವುದು ಅಂತ ಇನ್ನೊಂದು ಅಧ್ಯಾಯ, ಇದು 1.5 ಪುಟಗಳಿದೆ, ಮಾಡ್ಬೋದು 5 ಮುಕ್ಕಾಲು. ಇದನ್ನು ನೋಡ್ಬೋಣ. ಇಲ್ಲೂ ಈ ಅಧ್ಯಾಯದಲ್ಲೂ ಅವರು ಅನುಭವಿಸುವಿಕೆ ಮತ್ತು ಅನುಭವ ಅನ್ನುವಂಥ 2 ಪದಗಳನ್ನು ಇಟ್ಕೊಂಡು ಹೇಳ್ತಾ ಹೋಗ್ತಾರೆ. ಅನುಭವಿಸುವಿಕೆ ಅನ್ನೋದು ವರ್ತಮಾನದಲ್ಲಿರುತ್ತೆ. ಅನುಭವ ಅಂತ ಅನ್ನೋದು ನಾವು ಆಲ್ರೆಡಿ ಗಳಿಸ್ಕೊಂಡಿರುವಂಥದ್ದಾಗಿರುತ್ತೆ. ಗಳಿಸ್ಕೊಂಡಿರುವಂಥದ್ದು ಭೂತಕಾಲದಲ್ಲಿರುತ್ತೆ. ಅನುಭವಿಸುವಿಕೆ ಅನ್ನೋದು ವರ್ತಮಾನದಲ್ಲಿರುತ್ತೆ. ಹಾಗಾದರೆ ಅನುಭವ ಸರಿನಾ, ಅನುಭವಿಸುವಿಕೆ ಸರಿನಾ? ಅನುಭವಿಸುವಿಕೆ ಅಂತನ್ನುವಂಥದ್ದು ಅನುಭವಿಸುವಿಕೆ ವರ್ತಮಾನನೇ ಆದರೆ ಅನುಭವ ಆಗಿದ್ದರೆ ಏನು ಕೆಲಸ ಮಾಡುತ್ತೆ? ಅದು ವರ್ತಮಾನಕ್ಕೆ ಅಡ್ಡಿಯಾಗುತ್ತಾ, ಅನುಭವಿಸಿಕೆಗೆ ಅಡ್ಡಿಯಾಗುತ್ತಾ? ಈ ಒಂದು ವಿಶ್ಲೇಷಣೆ ಈ ಒಂದು ಅಧ್ಯಾಯದಲ್ಲಿ ಮಾಡ್ತಾ ಹೋಗ್ತಾರೆ. ಸಿಂಪಲ್ ಆಗಿದೆ, ಇದೊಂದು ನೋಡ್ಬೋದು. ಕಣಿವೆಯಲ್ಲಿ ನೆರಳು ಕವಿದಿತ್ತು. ಮುಳುಗುತ್ತಿರುವ ಸೂರ್ಯ ದೂರದ ಪರ್ವತ ಶಿಖರಗಳನ್ನು ಚುಂಬಿಸುತ್ತಿದ್ದ. ಈ ಶಿಖರಗಳ ಸಂಜೆ ಹೊಳಪಿನಿಂದ ಹೊರಹೊಮ್ಮುತ್ತಿರುವಂತೆ ಅನ್ನಿಸಿತು. ನಿಡಿದಾದ ದಾರಿಯ ಉತ್ತರಕ್ಕೆ ಕಾಳ್ಗಿಚ್ಚಿನಿಂದ ಪರ್ವತಗಳೆಲ್ಲ ಬಂಜರು ಬೋಳು, ದಕ್ಷಿಣಕ್ಕೆ ಬೆಟ್ಟಗಳೆಲ್ಲ ಗಿಡಮರಗಳಿಂದ ಹಸಿರಾಗಿ ಕಂಗೊಳಿಸುತ್ತಿದ್ದವು. ನಿಡಿದಾದ ಸುಂದರ ಕಣಿವೆಯನ್ನು ಸೀಳಿಕೊಂಡು ಹೋಗುವ ನೇರವಾದ ರಸ್ತೆ
ಈ ನಿರ್ದಿಷ್ಟ ಸಂಜೆಯೆಂದು ಪರ್ವತಗಳ ತುಂಬ ಸನಿಹ ಬಂದಂತೆ, ತೀರ ಹಗುರವೂ ಮೃದುವೂ ಆಗಿರುವಂತೆ, ಹಾಗೆಯೇ ಅವಾಸ್ತವಿಕವಾಗಿರುವಂತೆ ಕಂಡವು. ದೊಡ್ಡ ಹಕ್ಕಿಯಲ್ಲಿ ಎತ್ತರವಾಗಿ ಸರಾಗವಾಗಿ ಗಿರಿಕಿ ಹೊಡೆಯುತ್ತಿದ್ದವು. ಅಳಿಲುಗಳು ಸೋಮಾರಿತನದಿಂದ ರಸ್ತೆ ದಾಟುತ್ತಿದ್ದವು. ವಿಮಾನದ ಹಾರಾಟದ ಸದ್ದು ದೂರದಿಂದ ಕೇಳಿಬರುತ್ತಿದೆ. ರಸ್ತೆಯ ಇಕ್ಕೆಲೆಗಳಲ್ಲಿ ವ್ಯವಸ್ಥಿತವಾದ ಕಿತ್ತಳೆ ಹಣ್ಣಿನ ತೋಟಗಳು, ಕಿತ್ತಳೆ ಹಣ್ಣಿನ ಮರದಲ್ಲಿ ಹೊಳೆವ ಹಣ್ಣುಗಳು, ಪುರು ಹಕ್ಕಿಗಳು ಕರೆಯುತ್ತಿವೆ. ಸರೀಸೃಪಗಳು ಪೊದೆಯೊಳಗೆ ನುಸುಳಿವೆ. ಸಂಜೆಯ ಮೌನ ನೆಲವನ್ನು ತಬ್ಬಿದೆ. ಒಂದು ಪರಿಸರದ ವರ್ಣನೆಯೊಂದಿಗೆ ಈ ಅಧ್ಯಾಯ ಈಗ ಶುರು ಮಾಡ್ತಾರೆ. ಅನುಭವ ಮತ್ತು ಅನುಭವಿಸುವಿಕೆ ಎರಡೂ ಒಂದೇ ಅಲ್ಲ. ಆ ಪದನೇ ಇಟ್ಕೊಂಡಿದ್ದಾರೆ. ಒಂದು ಅನುಭವ, ಇನ್ನೊಂದು ಅನುಭವಿಸುವಿಕೆ. ಎರಡೂ ಒಂದೇ ಅಲ್ಲ. ಇದು ನಾರ್ಮಲಿ JK ಪುಸ್ತಕಗಳನ್ನು ಅಭ್ಯಾಸ ಮಾಡಿದವ್ರಿಗಷ್ಟೇ ಈ ಪದಗಳ ವ್ಯತ್ಯಾಸಗಳನ್ನು ನಾವು ವಿಶ್ಲೇಷಣೆ ಮಾಡೋದಕ್ಕೆ ಸಾಧ್ಯ. ಇಲ್ಲಾಂದರೆ ಇದು ಬೇರೆ ಹೊರಗಿನವ್ರಿಗೆ ಇದು ಗೊತ್ತಾಗೋದೇ ಇಲ್ಲ. ಅನುಭವ, ಅನುಭವಿಸುವಿಕೆ ಅನ್ನೋ ಪದಗಳು ಎಷ್ಟು ವ್ಯತ್ಯಾಸ ಕಾಣುತ್ತೆ ಅಂತ ಅನ್ನೋದು ಗೊತ್ತಾಗೋದೇ ಇಲ್ಲ ಬೇರೆಯವ್ರಿಗೆ ಅನ್ನೋದು. ಎರಡೂ ಬೇರೆ ಬೇರೆ. ಅನುಭವಿಸುವ ಸ್ಥಿತಿಗೆ ಅನುಭವವು ಬಾಧಕವಾಗಿ ಪರಿಣಮಿಸುತ್ತದೆ. ಅನುಭವಿಸುವ ಸ್ಥಿತಿಗೆ ಅನುಭವವು ಅನುಭವಿಸುವ ಸ್ಥಿತಿಗೆ ಅಂದರೆ ಅನುಭವಿಸುವಿಕೆ ಏನಿದೆಯೋ ಅದಕ್ಕೆ ಅನುಭವವು ಬಾಧಕವಾಗಿ ಪರಿಣಮಿಸುತ್ತದೆ. ಅದೇ ಅದಕ್ಕೆ ಬಾಧಕವಾಗಿಬಿಡುತ್ತದೆ. ಯಾಕೆಂದರೆ ಅನುಭವಿಸುವಿಕೆ ಅಂತ ಅನ್ನೋದು ವರ್ತಮಾನದಲ್ಲಿ ಇರೋದರಿಂದ ಅದು ನಮ್ಮ ದೃಷ್ಟಿ ಪೂರ್ತಿ ವರ್ತಮಾನದಲ್ಲಿ ಅವತ್ತಿನ ಒಂದು ಹೊಸದಾದಂಥ ಒಂದು ನೋಟಕ್ಕೆ ಅದು ಒಳಗೊಳ್ಳಬೇಕು. ಆದರೆ ಈ ಅನುಭವ ಅಂತ ಏನಾಗ್ತಿದೆ ಅಂತಂದರೆ ಅದನ್ನು ಇವಾಗ ಹೊಸದಾಗೇನೋ ನೋಡೋಕ್ಕೆ ಹೋದರೆ ತಡಿತಾ ಇರುತ್ತೆ. ಇದು ನನಗೆ ಗೊತ್ತಿದೆಯಲ್ಲ, ನನಗಾಗಲೇ ಅನುಭವ ಆಗಿದೆಯಲ್ಲ, ನಮ್ಗೆ ಹೊಸದಾಗಿ ನೋಡೋಕ್ಕೆ ಆಗಲ್ಲ ಅದನ್ನು. ಈ ರೀತಿಯಲ್ಲಿ ಅನುಭವ ಅನ್ನೋದು ಅನುಭವಿಕೆಗೆ ಬಾಧಕವಾಗಿಬಿಟ್ಟಿದೆ. ಅದು ಅನುಭವ ಇಲ್ಲದೇ ಇರೋಂಥ ಮನುಷ್ಯ ಅದೇ ವಸ್ತುನ ಹೊಸದಾಗಿ ನೋಡ್ಬೋದು, ಹೊಸದಾಗಿ ನೋಡೋದಕ್ಕೆ ಸಾಧ್ಯ ಆಗುತ್ತೆ. ಆದರೆ ಯಾವುದೇ ಒಂದು ವಿಷಯದಲ್ಲಿ ಅನುಭವ ಗಳಿಸ್ಕೊಂಡಿರೋನು ಅದನ್ನು ಹೊಸದಾಗಿ ನೋಡೋದು ತುಂಬ ಸವಾಲಾಗಿ ಕಾಣುತ್ತೆ ಅವನಿಗೆ. ಯಾಕೆಂದರೆ ಅವನಲ್ಲಿ ಅನುಭವ ಅನ್ನೋದಿರುತ್ತಲ್ಲ, ಅದು ಅವನ್ನ ತಡಿತಾ ಇರುತ್ತೆ. ಇದನ್ನೇನು ನೋಡಬೇಡ ಬಿಡು, ಇದನ್ನೇನಿಲ್ಲ, ನಿನ್ನ ಆಲ್ರೆಡಿ ಗೊತ್ತಲ್ಲ, ನಿಂಗೆ ಅನುಭವ ಇದೆಯಲ್ಲ ಅಂತ ಇರುತ್ತೆ. ಈ ಒಂದು ವ್ಯತ್ಯಾಸ ಅವ್ರನ್ನ ಅದಕ್ಕೆ ಇಲ್ಲಿ ಹೇಳ್ತಾ ಇರೋದು, ಅನುಭವಿಸುವ ಸ್ಥಿತಿಗೆ ಅನುಭವವು ಬಾಧಕವಾಗಿ ಪರಿಣಮಿಸುತ್ತದೆ ಅನ್ನುವಂಥದ್ದು. ಅದೇ ಬಾಧಕವಾಗಿಬಿಡುತ್ತೆ ಅನುಭವವು ಎಷ್ಟೇ ಹಿತಕರ ಅಥವಾ ಅಹಿತಕರವಾಗಿರಲಿ, ಅದು ಅನುಭವಿಸುವಿಕೆಯ ಅರಳುವಿಕೆಗೆ ಅಡಚಣೆ. ಏನೋ ಒಂದು ಅನುಭವಿಸಿ ಅಲ್ಲಿ ಏನೋ ಒಂದು ನಾವು ಗಳಿಸ್ಕೋತೀವಿ, ಯಾವುದೋ ಒಂದು ಹೊಸ ದೃಷ್ಟಿಯಲ್ಲಿ ನೋಡ್ತೀವಿ ಅಂತಂದರೆ ಅದು ಅಡಚಣೆಯಾಗುತ್ತೆ. ಹೊಸ ದೃಷ್ಟಿ ಅನ್ನೋದು ಅವ್ರಿಗೆ ಸಿಕ್ಕೋದೇ ಇಲ್ಲ. ಅದಕ್ಕೆ ಅನುಭವನೇ ಅಡಚಣೆಯಾಗಿರುತ್ತೆ. ಅನುಭವ ಈಗಾಗಲೇ ಕಾಲಜಾಲದಲ್ಲಿದೆ, ಅದಾಗಲೇ ಭೂತಕಾಲದಲ್ಲಿದೆ, ಅದು ಈಗಾಗಲೇ ಸ್ಮರಣೆಯಾಗಿದ್ದು ವರ್ತಮಾನಕ್ಕೆ ಪ್ರತಿಕ್ರಿಯೆಯಾಗಿ ಹೊರಹೊಮ್ಮುತ್ತಿದೆ. ಅಂದರೆ ಅನುಭವ ಅಂತ ಅನ್ನೋದು ವರ್ತಮಾನಕ್ಕೆ ಪ್ರತಿಕ್ರಿಯೆಯಾಗಿದೆ. ಯಾಕೆಂದರೆ ಅದರಿಂದ ಏನೋ ಒಂದು ಔಟ್ಪುಟ್ ಬರ್ತಿದೆಯಲ್ಲ, ಅನುಭವದಿಂದ ಒಂದು ಔಟ್ಪುಟ್ ಬರ್ತಿದೆಯಲ್ಲ, ಆ ಔಟ್ಪುಟ್ನ ಅವರು ಇಲ್ಲಿ ತೊಗೋಬೇಕು. ಅದು ತೊಗೊಂಬಿಟ್ರೆ ಇಲ್ಲಿ ಅನುಭವಿಸುವಿಕೆ ಹೊರಟೋಗುತ್ತೆ. ಅದು ಹೋಗೋದಕ್ಕೇ ಇದು ಪ್ರತಿಕ್ರಿಯಿಸ್ತಾ ಇದೆ. ಅದು ಪ್ರತಿಕ್ರಿಯೆ ನಿಲ್ಲಿಸಬೇಕು. ಅನುಭವ ತನ್ನ ಪ್ರತಿಕ್ರಿಯೆಯನ್ನು ನಿಲ್ಲಿಸಬೇಕು. ಅದರರ್ಥ ಏನು ಅಂತಂದರೆ ಅನುಭವವನ್ನು ಪೂರ್ತಿ ಮರೆತು ಅನುಭವಿಸುವಿಕೆಯನ್ನು ಅನುಭವಿಸ್ಬೇಕು. ನೋಡುಗನೋ ಆ ರೀತಿಯಲ್ಲಿ ಅನುಭವಿಸ್ಬೇಕಾಗಿದೆ. ಅದನ್ನು ಹೊರಹೊಮ್ಮುತ್ತದೆ. ಬದುಕು ಎಂದರೆ ವರ್ತಮಾನ, ಅದು ಅನುಭವವಲ್ಲ. ಅನುಭವ ಅನ್ನೋದು ಭೂತ, ಬದುಕು ಅನ್ನೋದು ವರ್ತಮಾನದಲ್ಲಿ ಇರಬೇಕು, ಅದು ಅನುಭವವಲ್ಲ. ಅನುಭವದ ತೂಕ ಮತ್ತು ಬಲಗಳು ವರ್ತಮಾನದ ಮೇಲೆ ಕರಿನೆರಳು ಬೀಳುತ್ತದೆ. ಅನುಭವದ ತೂಕ ಮತ್ತು ಬಲಗಳು ಅಂದರೆ ಇದೆಲ್ಲ ಭೂತಕಾಲದ್ದು. ಅನುಭವದ ಬಲಗಳು ವರ್ತಮಾನದ ಮೇಲೆ ಕರಿನೆರಳು ಬೀಳುತ್ತದೆ. ಯಾಕೆಂದರೆ ಅನುಭವಿಸಿಕೆಯಲ್ಲೇ ಅವನೇನು ಗಳಿಸ್ಕೊಳ್ಳೋದಕ್ಕಾಗೋದಿಲ್ಲ. ಅದಕ್ಕೋಸ್ಕರ ಅದನ್ನು ವರ್ತಮಾನದಲ್ಲಿ ಕರಿನೆರಳು ಬೀಳುತ್ತದೆ. ಹೀಗಾಗಿ ಅನುಭವಿಸುವಿಕೆಯೋ ಅನುಭವವಾಗಿ ಬಿಡುತ್ತದೆ. ಆವಾಗ ಅನುಭವಿಸಿಕೆ ಅನ್ನೋದು ಏನು ಇರೋದಿಲ್ಲ, ಅದೇ ಅನುಭವ ಆಗಿಬಿಡುತ್ತೆ. ಯಾಕೆಂದರೆ ಅದ್ರ ಕರಿನೆರಳೇ ಇದ್ರ ಮೇಲೆ ಬಿದ್ದುಬಿಡುತ್ತೆ. ಅನುಭವನೇ ಅನುಭವಿಸುವಿಕೆ ಮೇಲೆ ಬಿದ್ದಾಗ ಅನುಭವಿಸಿಕೆಯಲ್ಲಿ ಏನು ಹೊಸದಾಗಿ ಏನು ಕಾಣೋಕ್ಕೆ ಆಗೋದಿಲ್ಲ. ನಾವು ಮನಸ್ಸು ಒಂದು ಅನುಭವ, ಅಂದರೆ ಮನಸ್ಸನ್ನು ಅನುಭವಕ್ಕೆ ಹೋಲಿಸ್ತಾರೆ. ಅಂದರೆ ಮನಸ್ಸು ಅಂತ ಅನ್ನೋದು ಯಾವಾಗ ಮನಸ್ಸು ಈಸಿಯಾಗಿ ಕೆಲಸ ಮಾಡುತ್ತೆ ಅಂತಂದರೆ ಗೊತ್ತಿರೋ ವಿಷಯದ ಬಗ್ಗೆ ಹೇಳ್ತಾ ಹೋಗುತ್ತೆ, ಈಸಿಯಾಗಿ ಗೊತ್ತಾಗುತ್ತೆ. ಗೊತ್ತಿಲ್ಲದಿರೋ ವಿಷಯದ ಬಗ್ಗೆ ಮಾತಾಡಿದ್ರೆ ಮನಸ್ಸು ಏನು ಮಾತಾಡುತ್ತೆ? ಮನಸ್ಸಲ್ಲಿ ಏನೂ ಇರೋದೇ ಇಲ್ಲ. ಗೊತ್ತಿರೋದ ಬಗ್ಗೆ ಮಾತಾಡೋದು ಅಂತಂದರೆ ಏನು? ಮತ್ತು ಅನುಭವ. ಅದಕ್ಕೆ ಮನಸ್ಸನ್ನು ಅನುಭವಕ್ಕೆ ಹೋಲಿಸ್ತಾರೆ. ಮನಸ್ಸು ಅನ್ನೋದು ಒಂದು ಅನುಭವ, ಅದು ಭೂತಕಾಲ. ಮನಸ್ಸು ಅನ್ನೋದು ಭೂತಕಾಲ. ಅಲ್ಲೇ ನೀವು ಮನಸ್ಸನ್ನು ಗೌಣವಾಗಿಸ್ಕೊಂಡ್ರೆ ಮಾತ್ರ ವರ್ತಮಾನದಲ್ಲಿ ನಿಲ್ಲೋದಕ್ಕಾಗೋದಂತೆ. ಯಾಕೆಂದರೆ ಮನಸ್ಸು ಅನ್ನೋದು ಭೂತದ ಎಲ್ಲ ತಲೆಯಲ್ಲಿ ಕೂತ್ಕೊಂಡ್ಬಿಟ್ಟಿರುತ್ತದೆ. ಮನಸ್ಸು ಒಂದು ಅನುಭವ. ಇದು
ಇದು ಜ್ಞಾತ ಅಥವಾ ಈಗಾಗಲೇ ತಿಳಿದಿರುವಂಥದ್ದು. ಜ್ಞಾತ ಅಂದರೆ ಅದು ಈಗಾಗಲೇ ತಿಳಿದಿರುವಂಥದ್ದು. ಯಾವುದಾದ್ರು ವಿಚಾರ ತಿಳಿದಿರುವಂಥ ವಿಚಾರನ ಹೇಳುವಂಥದ್ದು, ಅದೇ ಮನಸ್ಸು. ತಿಳಿದಿಲ್ಲದೇ ವಿಚಾರ ಏನು ಹೇಳೋಕ್ಕಾಗಲ್ವಲ್ಲ. ಭೂತಕಾಲದಲ್ಲಿ ಏನು ನಾವು ನೋಡಿರ್ತೀವೋ, ಏನು ಓದಿರ್ತೀವೋ, ಕಂಡಿರ್ತೀವೋ, ಅನುಭವಿಸ್ತಿರ್ತೀವೋ ಅದು ನಮ್ಮ ಮನಸ್ಸಲ್ಲಿ ಕೂತಿರುತ್ತೆ, ಅದನ್ನು ಹೇಳುವಂಥದ್ದು. ಅದಕ್ಕೋಸ್ಕರ ಮನಸ್ಸು ಒಂದು ಅನುಭವ. ಆದುದರಿಂದ ಅದೆಂದೂ ಅನುಭವಿಸುವ ಸ್ಥಿತಿಯಲ್ಲಿರಲಾರದು. ಏಕೆಂದರೆ ಅದು ಏನನ್ನು ಅನುಭವಿಸುತ್ತದೆಯೋ ಅದೆಲ್ಲ ಅನುಭವದ ಮುಂದುವರಿಕೆಯೇ ಆಗಿದೆ. ಮನಸ್ಸಿಗೆ ಅಂದರೆ ಮನಸ್ಸು ಏನು ಹೇಳಕ್ಕೆ ಬಂದ್ರೂ ಅದು ಅದ್ರ ಮುಂದುವರಿಕೆನೇ ಆಗ್ಬಿಡುತ್ತೆ. ಅಂದರೆ ಹೊಸದಾಗೇನು ನಮಗೆ ಸಿಗಲ್ಲ, ಅನುಭವಿಸಿಕೆ ಆಗೋದೇ ಇಲ್ಲ. ಮನಸ್ಸು ಯಾವಾಗ ಅಲ್ಲಿ ತೊಡಗಿಸ್ಕೊಳ್ಳುತ್ತೋ ಅದು ಅನುಭವದ ಮುಂದುವರಿಕೆನೇ ಆಗೋಗ್ಬಿಡುತ್ತೆ ಅನ್ನುವಂಥದ್ದು. ಮನಸ್ಸಿಗೆ ನಿರಂತರತೆ ಮಾತ್ರ ಗೊತ್ತು. ನಿರಂತರತೆ ಇರುವಷ್ಟು ಕಾಲ ಅದು ಹೊಸದನ್ನು ಸ್ವೀಕರಿಸೋದು. ನಿರಂತರತೆ ಅಂದರೆ ರಿಪೀಟ್ ಆಗ್ತಾರೆ, ಅದು ಬರ್ತಾರೆ ಅಂಥದ್ದು. ಮನಸ್ಸು ಮಾಡೋ ಕೆಲಸ ಅದನ್ನೇ. ನಿಮಗೆ ಎಷ್ಟು ಒಂದು ಮಾಡಿ ಅದು ಕೆಲಸಗಳು ಅಥವಾ ಮನಸ್ಸಿನಲ್ಲಿ ಅದು ಹೆಚ್ಚಾಗಿ ತೊಡಗಿಸ್ಕೊಳುತ್ತೋ ಅದಕ್ಕೆ ಮಾತ್ರ ಅದು ಚೆನ್ನಾಗಿ ಕೆಲಸ ಮಾಡ್ತಾ ಇರ್ತದೆ. ಆ ನಿರಂತರತೆ ಇರುವಷ್ಟು ಕಾಲ ಅದು ಹೊಸತನವನ್ನು ಸ್ವೀಕರಿಸಲಾರದು. ಯಾವುದು ನಿರಂತರವೋ ಅದು ಅನುಭವಿಸುವಿಕೆಯ ಸ್ಥಿತಿಯಲ್ಲಿರಲಾರದು. ಯಾವುದು ನಿರಂತರವೋ ಅಂದರೆ ಅದು ಅನುಭವಿಸುವಿಕೆಯ ಸ್ಥಿತಿ, ಅಂದರೆ ವರ್ತಮಾನ ಸ್ಥಿತಿಯಲ್ಲಿ ಇರಲ್ಲ. ನಿರಂತರ ಅಂತ ಅನ್ನೋದು ಭೂತಕಾಲ ಕೊಟ್ಟಾಯಿತು, ಮನಸ್ಸಿಗೆ ಸಂಬಂಧಪಟ್ಟಿದ್ದಾಗೋಯಿತು. ಎರಡನ್ನೂ ಡಿವೈಡ್ ಮಾಡ್ತಾ ಇದ್ದಾರೆ. ಇಲ್ಲಿ ಹೇಳ್ತಿರೋದು ಎರಡೇ, ಅನುಭವ, ಅನುಭವಿಸುವಿಕೆ. ಭೂತ, ವರ್ತಮಾನ. ಮನಸ್ಸನ್ನು ಭೂತಕ್ಕೆ ಸೇರಿಸಿದ್ದಾರೆ, ವರ್ತಮಾನದಲ್ಲಿ ನಾವು ನೋಡೋ ದೃಷ್ಟಿಯನ್ನು ಇಟ್ಟಿದ್ದಾರೆ. ಅನುಭವ ಎನ್ನುವುದು ಅನುಭವಿಸುವಿಕೆಯ ಸಾಧನವಲ್ಲ. ಅನುಭವಿಸುವಿಕೆ ಅಂತ ಅನ್ನೋದು ಅದು ಸಾಧನ ಆಗಿಬಿಟ್ರೆ ಅವಾಗ ಅನುಭವಿಸುವಿಕೆ ಆಗೋದಿಲ್ಲ ಅಂತ. ಅದನ್ನು ಸಾಧನವಾಗಿ ಉಪಯೋಗಿಸ್ಕೋಬಾರ್ದು. ಅನುಭವಿಸುವಿಕೆ ನೋಡೋವಾಗ ನಮ್ಮ ಅನುಭವವನ್ನು ಸಾಧನ ಮಾಡ್ಕೋಬಾರ್ದು. ಅದನ್ನು ಪಕ್ಕಕ್ಕೆ ಇಟ್ಬಿಡ್ಬೇಕು. ನಾವು ಏನೇ ಗೊತ್ತಿರಲಿ, ಏನೇ ತಿಳಿದಿರಲಿ ಅದನ್ನೆಲ್ಲ ಪಕ್ಕಕ್ಕೆ ಇಟ್ಬಿಡ್ಬೇಕು. ಪಕ್ಕಕ್ಕೆ ಇಟ್ಬಿಟ್ಟು ನಾವು ಹೊಸ ದೃಷ್ಟಿಯಿಂದ ನೋಡಬೇಕು. ಅದನ್ನು ನಾವೇನಾದರೂ ಸಾಧನೆಯಾಗಿ ಉಪಯೋಗಿಸ್ಕೊಳ್ಳೋಕೆ ಹೋದರೆ ಅವಾಗಿದು ಅನುಭವಿಸುವಿಕೆ ಆಗೋದಿಲ್ಲ. ಇದು ಮತ್ತು ಅನುಭವದ ಮುಂದುವರಿಕೆನೇ ಆಗೋಗ್ಬಿಡುತ್ತದೆ ಅನ್ನುವಂಥದ್ದು. ಅನುಭವಿಸುವಿಕೆಯು ಅನುಭವರಹಿತ ಹಂತ. ಅನುಭವಿಸುವಿಕೆ ಇರಬೇಕಾದರೆ ಅನುಭವವು ಇರಕೂಡದು. ಅನುಭವಿಸುವಿಕೆ ಇರಬೇಕಾದರೆ ಅನುಭವವು ಇರಕೂಡದು. ಅಂದರೆ ಇದು ಹೇಗೆ ಸಾಧ್ಯ ಅಂತ ಅನ್ನೋ ಪ್ರಶ್ನೆ ಬಂದೇ ಬರುತ್ತೆ. ಈಗ ಅನುಭವ ಇದ್ದವರು ಹೇಗೆ ಸಾಧ್ಯ ಅಂತ ಅನ್ನೋದನ್ನು. ಆದರೆ ನಾವು ಏನೇ ಒಂದು ಮಾಡೋಕ್ಕೆ ಹೋದ್ರೂ ನಮಗೆ ಗೊತ್ತಿಲ್ಲ ಅನ್ನೋ ಒಂದು ದೃಷ್ಟಿಯಿಂದ ನಾವು ಅದನ್ನು ಹೊಸದಾಗಿ ಪ್ರಾರಂಭ ಮಾಡಬೇಕು. ಈಗ ಏನೋ ಹೊಸದಾಗಿ ನೋಡುತ್ತೆ, ಒಂದು ನೋಟ ಬಂದಾಗ ಇದು ನನಗೇನು ಗೊತ್ತಿದೆಯಲ್ಲ ಬಿಡು, ಇದನ್ನೇ ನೋಡೋದು ಅನ್ನೋ ದೃಷ್ಟಿಯನ್ನು ಇಟ್ಕೋಬಾರ್ದು. ಇದರಲ್ಲಿ ಇನ್ನೇನೋ ಹೊಸ್ತಿರ್ಬೋದೇನೋ ಅಂದರೆ ನಮ್ಮ ಹುಡುಕಾಟ ಯಾವುದೋ ಒಂದು ಹೊಸ್ತು ಹುಡುಕಾಟದಲ್ಲಿ ಇರಬೇಕು. ಆವಾಗ ನಾವು ಇಲ್ಲೇನೋ ಇದೆ ಅನ್ನೋಂಥ ಒಂದು ನೆಗ್ಲೆಕ್ಟ್ ಇರುತ್ತಲ್ಲ ಮನಸ್ಸಲ್ಲೇ, ನಮ್ಮ ಅನುಭವದಿಂದ ದೂರ ಆಗ್ತೀವಿ ನಾವು. ಅದರಿಂದ ಅದನ್ನು ನಾವು ಆ ರೀತಿ ದೂರ ಆಗೋದಕ್ಕೆ ಪ್ರಯತ್ನ ಪಟ್ಟರೆ ಮಾತ್ರ ನಾವು ಅನುಭವಿಸುವಿಕೆಯನ್ನು ಗಳಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಅಂದರೆ ಒಂದು ಹೊಸ ದೃಷ್ಟಿಯಿಂದ ನೋಡೋದಕ್ಕೆ ಸಾಧ್ಯ ಆಗುತ್ತೆ ಅನ್ನೋಂಥದ್ದು. ಮನಸ್ಸು ತನ್ನ ಪ್ರಕ್ಷೇಪಣೆಗಳನ್ನು ಅರ್ಥಾತ್ ಜ್ಞಾನವನ್ನು ಮಾತ್ರವೇ ಆಹ್ವಾನಿಸಬಲ್ಲದು. ಮನಸ್ಸು ಅನುಭವವಾಗುವುದನ್ನು ಸ್ಥಗಿತಗೊಳಿಸುವ ತನಕ, ಮನಸ್ಸು ಅನುಭವವಾಗಿರುವುದನ್ನು, ಮನಸ್ಸು ತನ್ನೊಳಗಿರೋದನ್ನು ನಿಲ್ಲಿಸೋ ತನಕನೂ ಅಜ್ಞಾತವಾದದನ್ನು ಅನುಭವಿಸುವ ಕ್ರಿಯೆ ನಡೆಯಲಾರದು. ಅಜ್ಞಾತವಾದದ್ದು ಅಂತಂದರೆ ಜ್ಞಾತವಲ್ಲದ್ದು ಅಂದರೆ ಈ ಹೊಸದಾಗಿರುವಂಥದ್ದನ್ನು ನಾವು ಅನುಭವಿಸೋದಕ್ಕೆ ಸಾಧ್ಯ ಆಗೋದಿಲ್ಲ ಮನಸ್ಸು ನಿಲ್ಲೋ ತನಕ. ಮನಸ್ಸು ಯಾವಾಗ ಫ್ಲೋ ಇದ್ದೇ ಇರುತ್ತೋ ಅದೇ ತಡಿತಾ ಇರುತ್ತೆ. ಇದು ನನಗೆ ಗೊತ್ತಿದೆ, ಇದೇನು ಹೊಸದಲ್ಲ ಅನ್ನೋದಂತ ತಡಿತಾನೆ ಇರ್ತದೆ. ಸ್ಮೃತಿಯು ಆಲೋಚನೆಯು ಅನುಭವದ ಅಭಿವ್ಯಕ್ತಿ. ಆಲೋಚನೆಯು ಸ್ಮೃತಿಯ ಪ್ರತಿಕ್ರಿಯೆ. ಎಲ್ಲಿಯವರೆಗೆ ಆಲೋಚನೆಯ ಕ್ರಿಯೆ ನಡುವೆ ಪ್ರವೇಶಿಸುತ್ತದೋ ಅಲ್ಲಿಯವರೆಗೆ ಅನುಭವಿಸುವಿಕೆ ಸಾಧ್ಯವಿಲ್ಲ. ಅಂದರೆ ಈಗ ನಮ್ಮ ಅನುಭವ ಅಂತ ಅನ್ನೋದು ಯಾವುದರಿಂದ ಬರುತ್ತೆ ಅಂತಂದರೆ ಅದ್ರ ಮೂಲ ಆಲೋಚನೆಯಲ್ಲಿದೆ. ಈಗ ನನಗಿದು ಗೊತ್ತು, ಇದು ನನಗೆ ಮಾಡಿದ್ದೆ, ಅವತ್ತು ನನಗಿದು ಗೊತ್ತು ಅಂತ ನಾವು ಆಲೋಚನೆ ಮಾಡೋಕ್ಕೆ ಶುರು ಮಾಡ್ತೀವಲ್ಲ, ಆವಾಗ ನಮಗೆ ಅದು ಎಲ್ಲ ಅನುಭವ ಎಲ್ಲ ನಮಗೆ ನಮ್ಮ ಮುಂದೆ ಬಂದು ಅನುಭವಿಸಿಕೆಗೆ ತಡೆ ಕೊಡುತ್ತೆ. ಅದಕ್ಕೋಸ್ಕರ ನೀವು ಅನುಭವವನ್ನು ತಡೆ ಹಿಡಿಬೇಕು ಅಂತಂದರೆ ಅದಕ್ಕಿರೋದು ಒಂದೇ ಮಾರ್ಗ ಏನಪ್ಪ ಅಂದರೆ ನೀವು ಆಲೋಚನೆಯನ್ನು ನಿಲ್ಲಿಸಿ. ಆಲೋಚನೆ ನಿಲ್ಲಿಸಿದಾಗ ಅದ್ರ ಬಗ್ಗೆ ನೀವು ಯೋಚನೆ ಮಾಡೋಕ್ಕಾಗಲ್ಲ. ಆವಾಗ ನೀವು ಅದನ್ನು ಯಾವುದಾದ್ರು ಒಂದು ಹೊಸ ದೃಷ್ಟಿಯಿಂದ ನೋಡೋದಕ್ಕೆ ಸಾಧ್ಯ ಆಗುತ್ತೆ. ಆಲೋಚನೆಯು ಎಲ್ಲಿಯವರೆಗೆ ಆಲೋಚನೆ ಕ್ರಿಯೆ ನಡುವೆ ಪ್ರವೇಶಿಸುತ್ತದೋ
ಅಲ್ಲಿಯವರೆಗೆ ಅನುಭವಿಸುವಿಕೆ ಸಾಧ್ಯವಿಲ್ಲ. ಅನುಭವವನ್ನು ಕೊನೆಗೊಳಿಸುವ ಯಾವುದೇ ಸಾಧನ ಅಥವಾ ವಿಧಾನವಿಲ್ಲ. ಅದಕ್ಕೆ ಯಾವುದೋ ಒಂದು ರೆಡಿ ಇದ್ದ ಅಂತ ಏನೂ ಇಲ್ಲ, ಏನೂ ಫಾರ್ಮುಲಾಗಳಿಲ್ಲ ಅದಕ್ಕೆ. ಏಕೆಂದರೆ ಸಾಧನವೇ ಅನುಭವಿಸುವಿಕೆಗೆ ಅಡಚಣೆ. ಅಂತ್ಯವನ್ನು ಅರಿಯುವುದೆಂದರೆ ನಿರಂತರತೆಯನ್ನು ಅರಿಯುವುದು ಎಂದರ್ಥ. ಅಂತ್ಯವನ್ನು ಅರಿಯುವುದೆಂದರೆ ನಿರಂತರತೆಯನ್ನು ಅರಿಯುವುದು ಎಂದರ್ಥ. ಅಂತ್ಯಕ್ಕೆ ಕೈಚಾಚುವ ಸಾಧನವನ್ನು ಗಳಿಸುವುದೆಂದರೆ ಜ್ಞಾತವನ್ನು ಬೆಳೆಸಿಕೊಳ್ಳುವುದು ಎಂದರ್ಥ. ಸಾಧನೆಯ ಕಾಮನೆಯೇ ಮುಸುಕಾಗಬೇಕು. ಈ ಹಂಬಲವೇ ಸಾಧನೆ ಮತ್ತು ಗುರಿಗಳನ್ನು ಸೃಷ್ಟಿಸುತ್ತದೆ. ಅನುಭವಿಸುವಿಕೆಗೆ ವಿನೀತ ಭಾವ ಅಗತ್ಯ. ಈ ಅನುಭವಿಸುವಿಕೆಗೆ ವಿನೀತ ಭಾವ ಅಗತ್ಯ. ಈ ವಿನೀತ ಭಾವ ಅಂತ ಅನ್ನೋದು ಇದೆಲ್ಲವನ್ನು, ಅಂದರೆ ಅನುಭವವನ್ನು ಮರೆಯೋದ್ರಿಂದ, ಆಲೋಚನೆಗಳನ್ನು ನಿಲ್ಲಿಸೋದ್ರಿಂದ, ಅದರಿಂದ ಇವೆಲ್ಲ ಗಳಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಅನ್ನೋಂಥದ್ದು ವಿನೀತ ಭಾವವನ್ನು. ಆ ಒಂದು ದೃಷ್ಟಿ ಸಾಧ್ಯ ಆದರೆ ನಾವು ಅನುಭವಿಸುವಿಕೆಯನ್ನು ಗಳಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಆದರೆ ಅನುಭವಿಸುವಿಕೆಯನ್ನು ಅನುಭವವಾಗಿ ಹೀರಿಕೊಳ್ಳಲು ನಮ್ಮ ಮನಸ್ಸು ಎಷ್ಟು ಕಾತರಗೊಂಡಿದೆ. ಹೊಸದರ ಬಗ್ಗೆ ಆಲೋಚಿಸಿ ತನ್ಮೂಲಕ ಹೊಸದನ್ನು ಹಳತಾಗಿಸಲು ಮನಸ್ಸು ಎಷ್ಟೊಂದು ವೇಗದಲ್ಲಿ ಕೆಲಸ ಮಾಡುತ್ತಿದೆ. ಅಂದರೆ ಅದು ನನಗೆ ಗೊತ್ತು ಅದನ್ನು ತನ್ನ ಅನುಭವಕ್ಕೆ ಸೇರಿಸ್ಕೊಳ್ಳೋದಕ್ಕೆ ಮನಸ್ಸು ಕಾತರವಾಗಿ ಕೂತಿರುತ್ತೆ. ಯಾವಾಗಲೂ ಯಾವುದೇ ಒಂದು ಹೊಸದನ್ನು ನೋಡೋಕೆ ಹೋದರೆ ಇದೇನು ಹೊಸದಲ್ಲ ಬಿಡು, ಇದು ನನಗೆ ಗೊತ್ತು ಅಂತ ಆ ಥರ ಮನಸ್ಸು ಯಾವಾಗಲೂ ಕಾತರತೆಯಿಂದ ಇರುತ್ತೆ. ಆ ಕಾತರತೆಯನ್ನು ತಡೆಯೋ ಪ್ರಯತ್ನ ನಾವು ಮಾಡಬೇಕು. ಇಲ್ಲ, ಇದು ನನಗೆ ಗೊತ್ತಿಲ್ಲ, ಅಲ್ಲೇನೋ ಇದೆ ಹೊಸದಾಗಿ, ನಾವು ಅದನ್ನು ನೋಡಬೇಕು ಅನ್ನೋವಂಥ ಒಂದು ದೃಷ್ಟಿಯನ್ನು ನಾವು ಬೆಳೆಸ್ಕೋಬೇಕಾಗಿದೆ. ಹೀಗೆ ಅದು ಅನುಭವಿಸುವವನ ಮತ್ತು ಅನುಭವಿಸಲ್ಪಟ್ಟದ್ದು ಎಂಬುದನ್ನು ಸ್ಥಾಪಿಸುತ್ತದೆ. ದ್ವಂದ್ವಗಳ ನಡುವೆ ತುಮಲಕ್ಕೆ ಇದೇ ಕಾರಣ. ಅನುಭವಿಸುವಿಕೆಯ ಸ್ಥಿತಿಯಲ್ಲಿ ಅನುಭವಿಸುವವನು ಮತ್ತು ಅನುಭವಿಸಲ್ಪಟ್ಟಿದ್ದು ಎಂಬುದಕ್ಕೆ ಎಡೆ ಇಲ್ಲ. ಮರ, ನಾಯಿ ಹಾಗೂ ಮತ್ತು ಸಂಧ್ಯಾ ತಾರೆಯನ್ನು ಅನುಭವಿಸುವವ ನಿಜವಾಗಿಯೂ ಅನುಭವಿಸುವುದಿಲ್ಲ. ಅದು ಅನುಭವಿಸುವಿಕೆಯ ಗತಿ. ಅವಲೋಕನಕಾರ ಮತ್ತು ಅವಲೋಕಿತಗಳ ನಡುವೆ ಕಂದಕಗಳಿಲ್ಲ. ತನ್ನನ್ನು ತಾನು ಗುರುತಿಸಿಕೊಳ್ಳಲು ಆಲೋಚನೆಗೆ ನಿಜವಾಗಿಯೂ ಕಾಲಾದೇಶಗಳ ಅಂತರವಿಲ್ಲ. ಆಲೋಚನೆಯ ಪೂರ್ಣ ಗೈರು ಹಾಜರಿಯಲ್ಲಿ ಇರುವುದಿದೆ. ಆಲೋಚನೆಯ ಪೂರ್ಣ ಗೈರು ಹಾಜರಿ ಆಗಬೇಕು. ಎಷ್ಟು ನಾವು ಆಲೋಚನೆಗಳನ್ನು ಸ್ತಬ್ಧ ಮಾಡೋದಕ್ಕೆ ಸಾಧ್ಯ ಆಗುತ್ತೋ ಅಷ್ಟು ನಾವು ವರ್ತಮಾನದಲ್ಲಿ ನಿಲ್ಲೋದಕ್ಕೆ ಸಾಧ್ಯ ಆಗುತ್ತೆ. ಇದೆ ಅನ್ನೋದು ವರ್ತಮಾನದಲ್ಲಿ ನಾವು ಇರ್ತೀವಿ ಅನ್ನುವಂಥದ್ದು. ಈ ಅರಿವಿನ ಸ್ಥಿತಿಯನ್ನು ಅವಲೋಕಿಸಲು ಅಥವಾ ಧ್ಯಾನಿಸಲು ಸಾಧ್ಯವಿಲ್ಲ. ಏಕೆಂದರೆ ಇದು ಸಾಧನೀಯ ವಸ್ತುವಲ್ಲ. ಅನುಭವಿಸುವುದನ್ನು ಸ್ಥಗಿತಗೊಳಿಸಬೇಕು. ಅನುಭವಿಸುವುದನ್ನು ಸ್ಥಗಿತಗೊಳಿಸಬೇಕು. ಆಗ ಮಾತ್ರವೇ ಇರುವಿಗೆ ಸ್ಥಾನ. ಅದರ ಗತಿಯ ಪ್ರಶಾಂತತೆಯಲ್ಲಿ ಕಾಲಾತೀತವಿದೆ. ಇದು ಎರಡು ಪದವನ್ನೇ, ಅನುಭವಿಸುವಿಕೆ ಮತ್ತು ಅನುಭವವನ್ನು, ಅದೆರಡನ್ನು ಇಟ್ಕೊಂಡು ಅವರು ಕಂಪ್ಲೀಟಾಗಿ ಭೂತ ಮತ್ತು ವರ್ತಮಾನಗಳ ಒಂದು ತುಲನೆಯನ್ನು ಮಾಡಿ ಅದರ ಪದವನ್ನು ವಿಶ್ಲೇಷಣೆ ಮಾಡಿದ್ದಾರೆ ಅನ್ನೋದು ಇದರಲ್ಲಿ ಈ ಅಧ್ಯಾಯವನ್ನು ಮುಗಿಸ್ಬೋದು ಅಂತ ಅನಿಸುತ್ತೆ. ಅನುಭವಿಸುವುದು ಆತ್ಮವನ್ನು